ಯಾರು ಇರಿ ಒಂದ್ ನಿಮಿಷ ನೀ ಆರಾಮ್ ಮಾತಾಡ್ಸೈತಿ ಒಂದ್ ನಿಮಿಷ. ಅಣ್ಣ ನಮ್ಮ ಅತ್ತೆ ಮಗಳು ಕರಿತಾಳ ನನ್ ಮಾಮ. ಅಣ್ಣ ನಮ್ಮ ಅತ್ತೆ ಮಗಳು ಕರಿತಾಳ ಮಾಮ. ನೆಕ್ಸ್ಟ್ ಗಾಡು ಕಾಕದೆ ನಮ್ ಜಯ ಹನುಮ. ಈಗ ಜನ ಕರ್ಕೊಂಡು ಹೋಗಿ ಹಿಂದೆಲ್ಲ ಕ್ರೇಜ್ ಮಾಡಿ ಪಟ ಹಾರಿಸಿ ಪೀಪಿ ಹಾರಿಸಿ ಹಬ್ಬ ಮಾಡಲ್ಲ ನಾವು. ಈ ಚಾಲೆಂಜ್ ಅನ್ನೋದೇ ಬರಬಾರ್ದು ಹಬ್ಬದಲ್ಲಿ. ಇದ್ವಿ ಅವ್ರೇನಂದ್ರು ಒಂದಿಷ್ಟ ಕಡೆ ರೌಂಡ್ ಅಂತ ಅಂದ್ರು. ಹಂಗಂತೇಳಿ ನಾವು ಮನೆ ಕಟ್ಟಿಲ್ಲ ಅವ್ರಿನ. ನಾವು ಹಬ್ಬ ಮಾಡಿಸ್ತಾನೆ ಇದೇವಿ. ಅವರು ಓಡ್ತಾನೆ ಅದಾರೆ. ನಾವು ಅವರಿಗೆ ಹಿಂದಿಂದ ಹೋಗಿ ನಿಲ್ರಿ ಪಲ್ರಿ ಏನು ಹೇಳಿಲ್ಲ. ಹಿಡಿಯರ್ ನೀವು ಯಾಕೆ ಹಿಡಿತೀರಿ ಯಾಕೆ ಬಿಡ್ತೀರಿ ಅಂತ ನಾವು ಅದನ್ನ ಏನೂ ಕೇಳಲ್ಲ. ನಿಮಗೆ ನಾವು ಸಡ್ಡು ಹೊಡೆಯಂಗಿಲ್ಲ, ನಮಗೆ ನೀವು ಸಡ್ಡು ಹೊಡೆಯಂಗಿಲ್ಲ. ಆ ಕಾಡ ಅದು ಬಿಟ್ಟದೇವಿ ನಿಮ್ಮ ಚಾಯಸ್. ಈಗ ನೆಂಟ್ರಿಗೆ ಮಾಡಿದರು, ಬೀಗ್ರಿಗೆ ಮಾಡಿದಾರು ಹಾಳಾಗಿದ್ರಂತೆ, ದೇವ್ರಿಗೆ ಮಾಡಿದಾರು ಉದ್ಧಾರ ಆಗಿದ್ರಂತ. ಇದು ಕ್ರೇಜಿಗಾಗಿ ಹಬ್ಬ ಅಲ್ಲ, ಇರದೆ ಕ್ರೇಜಿಗಾಗಿ ಹಬ್ಬ. ಕ್ರೇಜಿಗಾಗಿ ಹಬ್ಬ. ಕೆಲವೊಂದು ಊರಲ್ಲಿ ನಮ್ಮ ಹೋರಿನ ಹೆಸರೇ ಕೂಗಿರ್ಲಿಲ್ಲ. ಬಸವಣ್ಣ ಮೋಸ ಮಾಡಿ ಮಾಡೋ ಹಬ್ಬ ನಾವೆಲ್ಲೇ ಇಷ್ಟಪಡಲ್ಲ. ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ನಾವೆಲ್ಲೇ ಹೋದ್ರು ಫಸ್ಟ್ ಕ್ವಶನ್ ಕೇಳೋದು ಹೋರಿ ಹಬ್ಬ ಅನ್ನೋದು ಏನಕ್ಕೆ ಬೇಕು ಅಂತ. ಹೋರಿ ಹಬ್ಬ ಅನ್ನೋದು ಏನಕ್ಕೆ ಬೇಕು? ಅದು ಜನಪದ ಕ್ರೀಡೆ ಸರ್. ಅದು ಬೆಳಿಬೇಕು, ಉಳಿಸ್ಬೇಕು. ಹೋರಿ ಹಬ್ಬ ನೀನು ಬೆಳೀತಾ ಇರ್ಬೇಕು. ಅಂದ್ರೆ ಜನಗಳಿಗೆ ನಿಯತ್ತಾಗಿ ಹಬ್ಬ ಮಾಡಂತ ಹೋರಿಗಳು ಮುಂದೆ ಬರ್ಬೇಕು, ಅವು ಬೆಳೀತಾ ಇರ್ಬೇಕು. ಹೋರಿ ತಗೊಂಡ್ಬರ್ತೀರಾ, ಜೈ ಹನುಮ ಅಂತ ಏನಕ್ಕೆ ಹೆಸರಿಟ್ಟಿರೋದು? ಅಂದ್ರೆ ಸರ್ ನಮ್ದು ಇದು ನಮ್ಮ ಮನೆ ದೇವರು ಹುಚ್ಚರಾಯ ಅಂತಾರೆ, ಆಂಜನೇಯ. ಇದು ಅಲ್ಲಿ ನಮಗೆ ತಂದಿರೋದು, ಇದು ಕೊರೋನಾ ಹುಳಿ ಬಿಟ್ಟಿರೋದು ಅಲ್ಲಿ ಆಂಜನೇಯಗೆ ಬಿಟ್ಟಿರೋದು. ಅದಕ್ಕೋಸ್ಕರ ಆಗಿ ಜೈ ಹನುಮ ಅಂತ ಅದೇ ಹೆಸರು. ಯಾವರಿಂದ ತಂದಿರೋದು ಇದು? ಸರ್ ಶಿವಮೊಗ್ಗದಿಂದ ಅಬಲಗೆರೆ ಅಂತ. ಎಷ್ಟು ವರ್ಷ ಆಯ್ತು ತಗೊಂಬಂದಿದ್ದು? 2.5 ವರ್ಷ ಆಯ್ತು. 2.5 ವರ್ಷ ಆಯ್ತು. ಅವಾಗ ಎಷ್ಟಕ್ಕೆ ತಗೊಂಬಂದ್ರಿ ಅಂತ ಏನಾದ್ರು ಹೇಳ್ಬೋದಾ? ಅವಾಗ 30,000 ತಂದಿದ್ರೆ, ಅಲ್ಲ ಬಾಡಿಗೆ ಎಲ್ಲ ಒಂದು 35,000 ಬಿದ್ದಿತ್ತು. 35,000 ಬಿದ್ದಿತ್ತು. ಈಗ 35,000 ವರ್ತ್ ಇದೆಯಾ ಕೊಟ್ಟಿದ್ದು ಅಂತ ಅನಿಸ್ತಿದ್ಯಾ? ಅನ್ಸಿದೆ ಸರ್, ಅವಾಗೇ ಅನ್ಸಿದೆ. ಈಗ ತಂದ್ಮೇಲೆ ಎಷ್ಟು ಹಬ್ಬಕ್ಕೆ ಹಾಕಿದ್ದೀರಾ ಅಂತ? ಈ ಸಲನೇ 8 ಹಬ್ಬ ಇದೆ ಸರ್. ಇದ್ರವು 8 ಹಬ್ಬ ಹಾಕಿ, ಸ್ಪೆಷಲ್ ಹಬ್ಬಗಳೇ 8 ಹಬ್ಬ. ಬೇರೆ ಕಡೆ ತಗೊಂಡೋಗಿ 8 ಹಬ್ಬದಲ್ಲಿ ಚೆನ್ನಾಗಿ ಮಾಡಿದ್ಯಾ ಅಥವಾ ಹೇಗೆ ಅಂತ? ಚೆನ್ನಾಗಿ ಮಾಡಿದೆ ಸರ್. ಅಲ್ಲಿ ಜನಗಳಿಗೆ ಕಣ್ಣಿಗೆ ಕಂಡಿದ್ದಿಲ್ಲ. ಇವಾಗ ರೀಸೆಂಟ್ ಆಗಿ ಒಂದು 3 ಹಬ್ಬದಿಂದ ಚೆನ್ನಾಗಿ ಎಲ್ಲ 4 ಹಬ್ಬದಿಂದ ಚೆನ್ನಾಗಿ ಕಣ್ಣಿಗೆ ಕಾಣ್ತಾ ಇದೆ ಹೋರಿ. ಈಗ ಹೋರಿ ಕಟ್ಟಿದವ್ರಿಗೆ ಪ್ರತಿಯೊಬ್ಬರಿಗೂ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಹೋರಿ ತಗೋಬರ್ತೀರಾ, ಯಾಕೆ ಒಂದು ಫಸ್ಟ್ ಪ್ರಶ್ನೆ ಏನು ಅಂದ್ರೆ, ಹೋರಿ ತಗೊಂಬಂದು ನೀವು ಬರೀ ಬಹುಮಾನಗಳು ಬೇಕಾ ಅಥವಾ ಹೆಸರಾಗಬೇಕಾ ಹೋರಿಗಳದ್ದು? ಸರ್ ನಮ್ದು ಆತರ ಹೆಸರು ಮಾಡ್ಬೇಕು, ಬಹುಮಾನಕ್ಕೂ ಅಂತಾರೆ ನಾವು ಹೋರಿ ಕಟ್ಟಿದ್ದಿಲ್ಲ. ನಾವು ಒಟ್ಟು ಹುಚ್ಚು, ಹೋರಿ ಹಬ್ಬದ ಹುಚ್ಚಿಗೋಸ್ಕರನೇ ಅದಿದೆಲ್ಲ ಯಜಮಾನ, ಅದರಿಂದ ಫಸ್ಟ್ ಸ್ಟಾರ್ಟಿಂಗ್ ನಮ್ದು ಶುರುವಾಗಿದ್ದು ಹೋರಿ ಹಬ್ಬ. ಅಲ್ಲ ಅದೇ ಅದನ್ನ ಕಟ್ಕೊಂಬಂದ್ರಿ ಅಂದ್ರೆ, ಈಗ ಒಬ್ರು ಕಟ್ಕೊಂಬಂದ್ರು ಅದನ್ನ ನೆಕ್ಸ್ಟ್ ಕಟ್ಕೊಂಬಂದ್ರು, ನಮ್ಮ ಕುಟುಂಬದಲ್ಲಿ ಕಟ್ಟಿದ್ರು ಅದ್ ನೆಕ್ಸ್ಟ್ ಕಟ್ಟಿದ್ರು, ಆ ತರ ಆಗುತ್ತೆ. ಈಗ ತುಂಬಾ ಎತ್ತುಗಳಿದಾವೆ ಅಖಾಡದಲ್ಲಿ ಇದಾವೆ. ಅಖಾಡದಲ್ಲಿ ಈಗ ಹರೂರು ಜೈ ಹನುಮ ಅಂತ ಒಂದು ಹೋರಿ ಇದೆ ಅಂತ ಅಂದ್ರೆ, ನಿಮ್ಮ ಹೋರಿನ ಯಾಕೆ ಜನ ನೋಡ್ಬೇಕು ಅಂತ? ಅದ್ರ ಹಬ್ಬ ಜನಗಳಿಗೆ ಇಷ್ಟ ಆಗ್ಬೇಕು ಸರ್ ಫಸ್ಟ್ ಆಫ್ ಆಲ್. ಅದೇ ಈಗ ಹಬ್ಬ ಇಷ್ಟ ಆಗುತ್ತೆ ಅಂತದ್ದು ಏನ್ ಮಾಡಬೇಕು ಅಂತ ನೀವು ಹೇಳ್ತಿರೋದು? ಆ ಥರ ಅದೇ ಹಬ್ಬ ಚೆನ್ನಾಗಿ ಮಾಡಿದ್ರೆ ಇಷ್ಟ ಆಗುತ್ತೆ ಜನಗೆ. ಅಂದ್ರೆ ಜನಕ್ಕೆ ಗೊತ್ತು ನಾವು ಎಲ್ಲಿ ಹೋದ್ರು ಯಾವ ತರ ಹಬ್ಬ ಮಾಡ್ತೇವೆ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ನಾವು ಇದು ಮಾಡೋದು ಸರ್. ಅಂದ್ರೆ ನಾನು ಕೇಳ್ತಿರೋದು ಏನಕ್ಕೆ ಅಂದ್ರೆ, ಈಗ ನಿಮ್ಮ ಮನ್ಸಲ್ಲಿ ಈಗ ಅವರು ಹೋರಿ ಕಟ್ಟಿದ್ದಾರೆ, ಅವ್ರು ನಮ್ದೊಂದು ವಿಡಿಯೋ ಮಾಡಿ ಅಂತ ಹೇಳಿದ್ರು. ಏನಕ್ಕೆ ವಿಡಿಯೋ ಮಾಡಿದ್ರು ಅಂದ್ರೆ, ನಮ್ದು ಎಲ್ಲೋ ಒಂದು ಹತ್ರ ಜನಕ್ಕೆ ಗೊತ್ತಾಗ್ಲಿ ಅನ್ನೋ ಉದ್ದೇಶಕ್ಕೆ. ಜನಕ್ಕೆ ಗೊತ್ತಾಗ್ಲಿ ಅಂದಾಗ ಏನಕ್ಕೆ ಗೊತ್ತಾಗ್ಬೇಕು? ಬಡವರು ಹೋರಿ ಬೆಳಿಬೇಕು ಅಂತ ಗೊತ್ತಾಗ್ಬೇಕು ಸರ್ ಫಸ್ಟ್. ಅದನ್ನ ಓಕೆ, ಅದಕ್ಕೆ ನಾವು ಬಂದಿದೀವಿ ಮಾಡಿದೀವಿ, ಓಕೆನಲ್ವಾ? ಈಗ ನೆಕ್ಸ್ಟ್ ಆ ಕಾಡಕ್ಕೆ ನೀವು ಹಾಕ್ತೀರಾ, ಹರೂರು ಜೈ ಹನುಮಾನ್ ಹಾಕ್ತೀರಾ. ಎಲ್ಲರೂ ಹರೂರು ಜೈ ಹನುಮಾನ್ ಅಲ್ಲಿ ಕೂಗಿದ ತಕ್ಷಣ ನಾನು ಹೋರಿ ನೋಡ್ಬೇಕು ಅಂತ ಅಂತಲ್ಲ, ಆ ತರ ಏನ್ ಕೊಡ್ಬೇಕು ಅನ್ಕೊಂಡಿದ್ದೀರಾ ಹೋರಿಯಿಂದ ನೀವು ಜನಗಳಿಗೆ? ಅದೇ ಜನರಿಗೆ ಇಷ್ಟ ಆಗಂತ ಹಬ್ಬ ಕೊಡ್ಬೇಕು ಅಂತ ಇಷ್ಟಪಡ್ತೀನಿ ಸರ್ ನಾವು. ಅದೇ ಹೇಗೆ ಅಂತ? ಅದು ಹೇಗಂದ್ರೆ ಸರ್, ಕ್ರೇಜ್ ಗೊತ್ತ ಬಿಟ್ಟಾಗ ಅದು ಜನಗಳು ವಿಷಯಲ್ಲಿ ಹಾಕ್ತಾರಲ್ಲ, ಅದೇ ಜನಗಳು ಹೋರಿ ಕೂಡ ಇದು ಅಂತ. ಅಂದ್ರೆ ಈಗ ನಾನು ಅದನ್ನೇ ಕೇಳ್ತಿರೋದು, ಪ್ರತಿಯೊಬ್ಬರ ಹತ್ರ ನಾನು ಕೇಳೋದೇ ಅದು. ಯಾಕೆಂದ್ರೆ ಅದಕ್ಕೆ ಪಕ್ಕಾ ಪಾಯಿಂಟ್ ಹೊಡೆದ್ರೆ ನೀವು ಜನ ನೋಡ್ತಾರೆ ನೆಕ್ಸ್ಟ್ ಟೈಮ್ ಸರ್. ನಾವು ಇಲ್ಲ, ನಾನು ಹೆಂಗೆ ಅಂದ್ರೆ, ಈಗ ನೆಕ್ಸ್ಟ್ ಆ ಕಾಡಕ್ಕೆ ನೀವು ಹಾಕ್ತೀರಾ, ನೀವು ಬನ್ನಿ ನಾವೇನೋ ಒಂದು ಮಾಡಿ ತೋರಿಸ್ತೀವಿ ಅಂತ ಹೇಳಿದಾಗ, ಈಗ ನನಗೆ ಎಕ್ಸಾಂಪಲ್ ಹೇಳ್ತೀನಿ ನಾನು. ಯಾಕೆಂದ್ರೆ ಒಬ್ರು ಪಿಪಿಲ್ ಓಡಿಸ್ತಿರ್ತಾರೆ ಎತ್ತುಗಳನ್ನ,
PP ಲೋರ್ಸ್ದಾಗ ಇನ್ನೊಬ್ರು ಏನ್ ಹೇಳಿದ್ರು ಡಿಫ್ರೆಂಟ್ ಅಂದ್ರೆ, ನಾನು ಒಂದೇ PP ಕಟ್ಟಲ್ಲ, ನೆಕ್ಸ್ಟ್ 3 ಕಟ್ತೀನಿ ಅಂತ ಅಂದ್ರು. ಅವಾಗ ಜನ ನೋಡೇ ನೋಡ್ತಾರೆ, 3 ಹೆಂಗ್ ಒಂದೇ ಹೊತ್ಕೊಂಡು ಹೋಗೋದು ಕಷ್ಟ ಅಂತ. ಈಗ ಜೈ ಹನುಮಾನ್ ನೋಡ್ಬೇಕು ಜನ ಅಂತ ಅಂದ್ರೆ ಯಾವ ತರ ಹಬ್ಬ ಮಾಡಿದ್ರೆ ಜನ ನೋಡ್ಬೋದು ನಿಮ್ ಪ್ರಕಾರ? ನಮ್ಮ ಪ್ರಕಾರ ಸರ್, ಇವಾಗಿನ ಹಬ್ಬಕ್ಕೂ ಈಗ ನೆಕ್ಸ್ಟ್ ಹಬ್ಬಕ್ಕೆ ಚೇಂಜ್ ಮಾಡುತ್ತೆ ಅದು ಹಬ್ಬನ. ಅವಾಗ ಜನಗಳು ಇಷ್ಟಪಡುತ್ತಾ ಜನಗಳು ನೋಡ್ತಾರೆ ಸರ್. ನೋಡ್ತಾರೆ. ಈಗ ಮುಂದೆ ಯಾವ ಹಬ್ಬದಲ್ಲಿ ನೋಡ್ಬೋದು ಸರ್? ಈ ವರ್ಷ ಹಬ್ಬ ಆಲ್ಮೋಸ್ಟ್ ಮುಗೀತು. ನೆಕ್ಸ್ಟ್ ಮುಂದಿನ ವರ್ಷಕ್ಕೆ, ಮುಂದಿನ ವರ್ಷದವರೆಗೂ ಒಂದು ಹೊಸ ಟ್ರೆಂಡಿಂಗ್ ಅಲ್ಲಿ ಬರ್ತಾನೆ. ಮುಂದಿನ ವರ್ಷ ಸ್ಟಾರ್ಟಿಂಗ್ ಇಂದಾನೆ ಬಿಡ್ಬೇಕು ಅನ್ಕೊಂಡಿದ್ದೀರಾ? ಸ್ಟಾರ್ಟಿಂಗ್ ಇಂದಾನೆ ಸರ್ ನಮ್ದು. ಸ್ಟಾರ್ಟಿಂಗ್ ಇಂದಾನೆ ಬಿಡ್ತೀನಿ. ಈಗ ಈ ಹೋರಿ ಬಗ್ಗೆ ಫಸ್ಟ್ ಮಾತಾಡೋಣ, ಆಮೇಲೆ ಕಂಟಿನ್ಯೂ ಮಾಡೋಣ. ಈಗ ಹೋರಿ ತಗೊಂಬಂದ್ರಲ್ವಾ, ಈಗ ಹೋರಿ ಅಲ್ಲಿಂದ ತಗೊಂಬಂದು ಎಲ್ಲ ಮಾಡ್ಕೊಂಡಿರ್ತೀರಾ. ಈಗ ನಿಮ್ ಪ್ರಕಾರ ಈಗ ಅದು ಹಬ್ಬ ಮಾಡ್ಕೊಟ್ಟಿದೆ, ಇದು ಹಬ್ಬ ಮಾಡ್ಕೊಟ್ಟಿದೆ, ಈ ಮೂರಲ್ಲೂ ಏನ್ ಡಿಫ್ರೆನ್ಸ್ ಬರುತ್ತೆ? ಒಂದ್ ಹೋರಿಗೂ ಇನ್ನೊಂದ್ ಹೋರಿಗೂ ಏನ್ ಡಿಫ್ರೆನ್ಸ್ ನೋಡ್ತೀವಿ? ಸ್ಟಾರ್ಟಿಂಗ್ ತಂದಾಗ ಇಲ್ಲಿ ಹಬ್ಬ ಮಾಡ್ತದೆ ಅಂತಾನೆ ಗೊತ್ತಿರಲಿಲ್ಲ. ಇವ್ ತರಕ್ ಹೋದಾಗ ಹಿಂಗೆ ನೋಡಿದ್ವಿ, ಆ ಕಡೆ ಯಜಮಾನ ಇದೆಯಲ್ಲ ಅದು ಬಹಳ ಹಬ್ಬ ಮಾಡಿದ್ವಿ. ಅದು ಒಂದ್ ಹಬ್ಬದಲ್ಲಿ ಏನೋ ಮಿಸ್ಟೇಕ್ ಆಗಿ ಹಿಡಿದು ಬಿಟ್ರು ಅದು. ಅವಾಗ ಅಲ್ಲೇ ಹೋರಿ ನಮ್ ಚಿಕ್ಕಪ್ಪರಿಗೆ ಹೇಳಿದ್ವಿ, ಹೋರಿ ಬೇಕು ತರಲೇಬೇಕು ಅಂತಂದು. ಅವರು ತಮಿಳ್ನಾಡಿಂದ ಕರ ತೋರಿಸಿದ್ರು, ಗಂಗಾವತಿ ಕರ. ನಮ್ಗೆ ಇಷ್ಟ ಬರ್ಲಿಲ್ಲ. ಆಮೇಲೆ ಇಲ್ಲಿ ಶಿವಮೊಗ್ಗ ನಮ್ಮ ರಿಲೇಷನ್ ಹೇಳಿದ್ರು, ಹೋರಿ ಇಲ್ಲಿ ಒಂದು ಕರ ಐತಿ ನೋಡ್ತೀರಾ ಅಂತ ಹೇಳಿ ಹೋಗಿ ನೋಡಿದ್ರೆ ನಮ್ಗೆ ಇಷ್ಟ ಆಯ್ತು ಸರ್. ಅವರು ರೇಟ್ ಹೇಳಿದಕ್ಕಿಂತ ಜಾಸ್ತಿನೇ ಹೇಳ್ಬಿಟ್ಟು ನಾನು ಬಂದೆ. ಆಮೇಲೆ ಅವ್ರ ಅಪ್ಪ ಮಗ ಕೊಡಲ್ಲ ಅಂತ ಅಂದು ಮಗ ಅವ್ರು ಆಮೇಲೆ ಒಂದು ವಾರಕ್ಕೆ ಅವರು ಫೋನ್ ಮಾಡಿದ್ರು ಅವ್ರಿಗೆ. ಅವ್ರು ಕೇಳಿಕ್ಕಿಂತ ಹೆಚ್ಚಿಗೆನ ಕೊಟ್ಟು ತಗೊಂಡ್ಬಂದಿದ್ವಿ ಸರ್. ಇಷ್ಟ ಬಂದು ಅಂದ್ರೆ ಈಗ ಇದನ್ನ ಈಗ ನಿಮ್ಮನೆಗೆ ಬಂದು ಎಷ್ಟು ವರ್ಷ ಆಯ್ತು? ಈಗ 2.5 ವರ್ಷ ಆಯ್ತು ಸರ್. 2.5 ವರ್ಷ ಆಯ್ತು. 2 ವರ್ಷದಿಂದ ಇದೇನ್ ಮಾಡ್ಕೊಂಡ್ ಬರ್ತಿದ್ರು ಹಬ್ಬನ. ಇದುವರೆಗೂ ಎಲ್ಲಾದ್ರೂ ನಿಮ್ಮ ಇದ್ರ ಪ್ರಕಾರ ಎಲ್ಲಾದ್ರೂ ಕೊಬ್ಬರಿ ಕೊಟ್ಟಿರೋದು ಇದೆಯಾ? ಯಾಕೆಂದ್ರೆ ನಾನು ಬರೀ ಪಾಸಿಟಿವ್ ಕೇಳಲ್ಲ, ಎಲ್ಲದೂ ಕೇಳ್ತೀರಾ. ಪ್ರತಿಯೊಂದು ಕರ ಇದ್ದಾಗ ಸರ್ ನಾವು ರಿಯಲ್ ಆಗಿ ಹೇಳ್ಬಿಡ್ತೇವೆ. ಕರ ಇದ್ದಾಗ ಹಬ್ಬ ಮಾಡ್ಲಿಲ್ಲ ಸರ್. ಇದು ತಂದೆ ಫಸ್ಟ್ ಹಬ್ಬ ಹೋಯ್ತು, ಚೆನ್ನಾಗ್ ಮಾಡ್ತು. ಆಮೇಲೆ ಮತ್ತೆ 2 ಹೋಗ್ಲಿಲ್ಲ, ಹಬ್ಬನ ಮಾಡ್ಲಿಲ್ಲ ಇದು. ಆ ವರ್ಷ ಜನ ಎಲ್ಲ ಹಿಡಿತಾ ಹಬ್ಬ ಮಾಡುತ್ತೆ ಮೇಸು ಈ ವರ್ಷ ಅಂದ್ರು. ನಮಗೇನಿಲ್ಲ, ಒಟ್ಟು ಹಬ್ಬ ಮಾಡಕ್ ಹುಚ್ಚು ಅಷ್ಟೇ. ಹೋಗಿದ್ದು ನಾವು ಹಬ್ಬ ಕೊಬ್ಬರಿ ಕಟ್ಟಿ ಹಬ್ಬ ಮಾಡೇನಿ. ನಾನು ಕೊಬ್ಬರಿ ಕಟ್ಟಬೇಡ ಅಂದ್ರೆ ಕರ ಇತ್ತು ಸಣ್ಣದು. ನಾವು ಕೊಬ್ಬರಿ ನಮಗೆ ಲೆಕ್ಕ ಇಲ್ಲ. ಕೊಬ್ಬರಿ 1 kg 10 kg ತಂದು ಕಟ್ಟಾನ ಕೊಟ್ಟು ಹಬ್ಬ ಮಾಡ್ತಾ ಇದ್ವಿ. ಹಿಡಿದ್ರು 2 ಹತ್ರ ಕರ ಇದ್ದಾಗ. ಹೆಸರು ಮಾಡಿದ್ದು ಈ ಸಲದಿಂದ ಹೆಸರು ಮಾಡ್ತಾ ಇದೆ. ಈ ವರ್ಷದಿಂದ ಎಲ್ಲಿ ಮೈ ಹತ್ರ ಬಿಟ್ಕೊತಾ ಇಲ್ಲ ಈಗ. ಇಲ್ಲ, ನಾನು ಪರ್ಟಿಕ್ಯುಲರ್ ಆಗಿ ನಮ್ಮ ಮುತ್ತು ಒಂದು ಹಾಕಿದ್ದ ವಿಡಿಯೋ, ಆ ವಿಡಿಯೋದಲ್ಲಿ ನೋಡಿದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಒಂದು ಸ್ಟೇಟಸ್ ಹಾಕಿದ್ದ, ಅದನ್ನ ನೋಡಿದೆ. ಬಟ್ ಬಹಳ ಚೆನ್ನಾಗಿ ಬಂದಿದೆ. ಆಯ್ತು, ಈಗ ಅವಾಗಿಗೂ ಇವಾಗೂ ನೋಡಿರ್ತೀರಾ ಅಥವಾ ನೀವು ತಂದಾಗ ಒಂದ್ 2-3 ಗೊತ್ತಾಗಿರುತ್ತೆ ಹೆಸರು? ಈಗ ಅರೂರು ಜೈ ಹನುಮ ಅಥವಾ ನೀವೇ ಹೇಳಿದ್ರಿ ಕರ ಇತ್ತು ಅವಾಗ ಅಂತ. ಅವಾಗ ನಿಮ್ ಹಿಂದೆ ಬರೋರು 2-3 ಆಗಿರ್ತಾರೆ. ಈಗ ಒಂದು ನಾನು ಗ್ರೂಪಿಗೆ ಆಡ್ ಮಾಡಿದ್ರೆ ಒಂದು 160 ಜನ ಏನೋ ಇದಾರೆ ಗ್ರೂಪ್ ಅಲ್ಲಿ. ಅವಾಗಿಗೂ ಇವಾಗಿಗೂ ಏನ್ ಅನ್ಸುತ್ತೆ? ಇವಾಗ ಅಷ್ಟು ಹೆಸರು ಮಾಡಿದ ಸರ್. ಈಗ ಪ್ರೀತಿ ಗಳಿಸಿದ ಜನಗಳದ್ದು. ಅವಾಗ ನಾನು ನಮ್ಮ ತಮ್ಮರಷ್ಟೇ ಹೋಗಮ್ಮಿ ಬಿಡಕ್ಕೆ. ನಮ್ಮ ಬಾಬಾರು 1-2 ಬರೋರು, ಮತ್ತೆ ಯಾರು ಬರ್ತಾ ಇರಲಿಲ್ಲ. ಇವಾಗ ನಾವು ಕರೆಯದ ಬೇಡ ಸರ್, ಪ್ರೀತಿ ಅಭಿಮಾನಕ್ಕೆಲ್ಲ ಬರ್ತಾ ಇದಾರೆ. ಈ ಮನೆ ಶಿಕಾರಿಪುರ ಹಬ್ಬಕ್ಕೂ ಹಾಕಲ್ಲ ಭಾರಿ ಒತ್ತಾಯ ಮಾಡಿದ್ರು, ಫೋರ್ಸ್ ಮಾಡಿದ್ರು. ಆಮೇಲೆ ನಂಬರ್ ತಗೋತೇವೆ, ಹಬ್ಬ ಹಾಕು ಹೋರಿನ ಅಂತ ಅಂದ್ಬಿಟ್ಟು ನಾವು ಕೊಬ್ಬರಿ ಸಾಕ ಅಂತ ಹೇಳಿ ತೆಗೆದು ಬಿಟ್ಟಿವಲ್ಲ, ಹಂಗಾಗಿ ಹಾಕ್ಲಿಲ್ಲ. ಈಗ ನೀವೇ ಹೇಳಿದ್ರಲ್ವ, ಯಾವಾಗ 2-3 ಬರ್ತಿದ್ವಿ, 3 ಜನ, ಈಗ 160 ಜನ ಬರ್ತವ್ರೆ. ಈಗ ಅವರಿಗೆ ನಾನು ಹೋಲ್ ಕರ್ನಾಟಕಕ್ಕೆ ಹೋಗುತ್ತೆ ವಿಡಿಯೋ ಅಥವಾ ತಮಿಳ್ನಾಡು ಅಲ್ಲೆಲ್ಲ ನೋಡ್ತಾರೆ ಈ ವಿಡಿಯೋಗಳನ್ನ. ಈಗ ಅವ್ರಿಗೆ ಒಂದು 160 ಜನಕ್ಕೆ ನೀವು ಒಂದು ಹನುಮನಿಂದ ಏನೋ ಒಂದು ಕೊಡ್ತೀರಾ ಮುಂದಿನ ದಿನಗಳಲ್ಲಿ ಅಂದ್ರೆ? ಯಾಕೆಂದ್ರೆ ಸುಮ್ಮನೆ ಬರಲ್ಲ ಅವ್ರ ಹಿಂದೆ, ನಿಮ್ಮ ಹಿಂದೆ ಹೋರಿ ಪ್ರೀತಿ ಅಷ್ಟು ಅಭಿಮಾನ ಇದೆ, ಬರುತ್ತೆ, ಹಂಗ್ ಮಾಡ್ಕೊಂತ ಹೋಗ್ತಾರೆ. ಅವ್ರಿಗೆ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರ ತರ ಪ್ರೀತಿ ಅಭಿಮಾನಕ್ಕೆ ಬರ್ತಾರೆ, ಅವ್ರಿಗೆ ಏನು ಖುಷಿ ಮಾಡ್ಬೇಕು ಅದು ಮಾಡ್ತೀನಿ ಸರ್ ಅವ್ರಿಗೆ. ಅಂದ್ರೆ ಅದೇ ಯಾವ ತರ ಅಂದ್ರೆ, ನೀವು ನೋಡ್ಕೊಳೋದೇ ಬೇರೆ, ಅವ್ರು ನಿಮ್ಗಿಂತ ಜಾಸ್ತಿ ಎತ್ತಿಂದ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಆ ತರ ಅಂದ್ರೆ ಈಗ ಪ್ರತಿಯೊಂದು ಹಬ್ಬಗಳಲ್ಲಿ ಹಾಕೋದು ಅಥವಾ ಹಬ್ಬದಿಂದ ಏನೋ ಒಂದು ಡಿಫ್ರೆಂಟ್ ಕೊಡೋದು, ಈಗ ಏನೋ ಒಂದು ಡೆಕೋರೇಷನ್ ರೀತಿಯಲ್ಲಿ ಆಗಿರ್ಬೋದು ಅಥವಾ ಇನ್ನೊಂದು ಬೇರೆ ಬೇರೆ ಎಕ್ಸ್ಪೆಕ್ಟ್ ಮಾಡಲ್ಲ ಸರ್. ಪ್ರೀತಿ ಅಭಿಮಾನಕ್ಕೆ ಹಬ್ಬ ಬರ್ಬೇಕು, ಹಬ್ಬ ಮಾಡ್ಲಿ ಚೆನ್ನಾಗಿ, ಅಷ್ಟೇ ಸರ್ ನಾವು ಕರೆಯೋದು. ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಅವರಿಂದ ಅಲ್ಲ ನಮ್ಮಿಂದನ ಅವ್ರಿಗೆ ಏನೋ ಅವರು ವ್ಯವಸ್ಥೆ ಏನ್ ಮಾಡ್ಬೇಕು ಸರ್ ಬಂದಾಗ, ಅವ್ರದ್ದೆಲ್ಲ ವ್ಯವಸ್ಥೆ ಚೆನ್ನಾಗಿ ಮಾಡ್ತೇವೆ. ಮತ್ತೆ ಅಷ್ಟೇ, ನಾವು ಯಾರಿಗೂ ಕರಿಕೆ ಹೋಗಲ್ಲ ಸರ್ ಹಬ್ಬ ಅನಾಹುತದ ಅಂತ ಹೇಳ್ಬಿಟ್ಟು. ಈಗ ಬರ್ತಾರೆ ಎಲ್ಲ ಪ್ರೀತಿ ಅಭಿಮಾನಕ್ಕೆ ಬರೋರು, ಈಗ ಹಬ್ಬ ಅಂದ್ ನೋಡಿಬಿಟ್ಟು ಇವಾಗ. ಆಮೇಲೆ ಈಗ ಒಂದು ಹಬ್ಬ, ಈಗ ನಾಳೆ ನಾಡಿದ್ದು ಒಂದು ಹಬ್ಬ ಇದೆ ಅಂತ ಅಂದ್ರೆ
ಪ್ರಿಪ್ರೇಷನ್ ಎಲ್ಲ ಹೆಂಗಿರುತ್ತೆ ನಿಮ್ದು ಅಂತ? ಪ್ರಿಪ್ರೇಷನ್ ಎಲ್ಲ ಜೋರಾಗಿ ನಡೆಯುತ್ತೆ ಸರ್. ಅಂದ್ರೆ ಈಗ ನಾಳೆ ಒಂದು ಹಬ್ಬ ಇದೆ ಅಂತ ತಿಳ್ಕೊಳ್ಳಿ. ಈಗ ನಾಳೆ ನೀವು ಹಬ್ಬಕ್ಕೆ ಹೋರಿ ಹಾಕ್ತಿದ್ದೀರಾ, ಹೆಂಗಿರುತ್ತೆ ಇವತ್ತಿಂದ ಹೆಂಗ್ ಶುರು ಆಗ್ತಾ ಇರುತ್ತೆ ಪ್ರಿಪರೇಷನ್? ನಮ್ದೇನು ಮಾಮೂಲಿ ಸರ್, ಎಲ್ಲ ದೀಪಾವಳಿ ತಂದೆ ಐಟಮ್ ಇರ್ತವೆ, ಎಲ್ಲ ಅವೇ ಇರುತ್ತಲ್ಲ, ಏನು ಹೊಸ್ದಾಗಿ ಏನು ಇದಿಲ್ಲ. ಏನು ಹಬ್ಬಕ್ಕೆ ಹೋಗೋ ಹುಮ್ಮಸ್ ಅಷ್ಟೇ, ಮತ್ತೇನಿಲ್ಲ ಸರ್. ಹುಮ್ಮಸ್ ಅಷ್ಟೇ. ಈಗ ಒಂದು ಹಬ್ಬಕ್ಕೂ ಹೋದ್ರೆ ಎಷ್ಟು ಅಂದಾಜು ಎಷ್ಟು ಖರ್ಚು ಮಾಡ್ತಾರೆ ನಿಮ್ಮ ಕಡೆಯಿಂದ? ನಮ್ಮ ಕಡೆಯಿಂದ ಸರ್ 10,000 ಮೇಲೆ ಆಗುತ್ತೆ. 10,000 ಮೇಲಾಗುತ್ತೆ. ಈಗ ಈ ಪ್ರಶ್ನೆಗೆ ಒಂದು ಕರೆಕ್ಟಾಗಿ ಆನ್ಸರ್ ಬರಲಿ. ಈಗ ಒಂದು 10-15 ಸಾವಿರ ಖರ್ಚು ಮಾಡ್ಕೊಂಡು ಹೋಗ್ತೀರಾ. ಎಲ್ಲೋ ಈಗ ರೀಸೆಂಟಾಗಿ ನೋಡಿರೋದು ನಾನು ಶಿಕಾರಿಪುರದ ಹಬ್ಬ ಎಲ್ಲರೂ ಹೊಗಳುತ್ತವ್ರೆ, ನಿಯತ್ತಿನ ಹಬ್ಬ ನಡೀತಿದೆ ಅಂತ. ನಿಜವಾಗ್ಲೂ ಹಂಗಾದ್ರೆ ನನಗೆ ಖುಷಿ ಆಗುತ್ತೆ. ಎಲ್ಲೋ ಒಂದ್ ಹತ್ರ ನಿಯತ್ತಿನ ಹಬ್ಬ ಆಗಿರಲ್ಲ, ನಿಮ್ ಹೋರಿ ಬಹಳ ಚೆನ್ನಾಗಿ ಹಬ್ಬ ಮಾಡಿರುತ್ತೆ, ಒಂದ್ 10-15 ಸಾವಿರ ಖರ್ಚು ಮಾಡ್ಕೊಂಡು ಹೋಗ್ತೀರಾ. ಯಾಕೆಂದ್ರೆ ಎಲ್ಲರೂ ಇದ್ದಂತವ್ರೆ ಇರಲ್ಲ, ಕೆಲವೊಬ್ರು ಸಾಲ ಮಾಡ್ಕೊಂಡು ಹೋಗಿರ್ತಾರೆ. ಈಗ ಬೇರೆ ನಾವೇ ಸಾಲ ಮಾಡಿ ಹಬ್ಬ ಮಾಡೋದು. ಈಗ ಹಂಗ್ ತಗೊಂಡೋಗಿರ್ತಾರ ಸರ್, ತಗೊಂಡೋಗಿರ್ತಾರ, ನಿಮ್ಮ ಅವತ್ತು ಟಾಪ್ ಮಾಡಿರುತ್ತೆ ಹಬ್ಬ, ನಿಮ್ಮಿತ್ತು ಟಾಪ್ ಮಾಡಿರುತ್ತೆ, ಬಟ್ ಪ್ರೈಸ್ ಕೊಟ್ಟಿರಲ್ಲ. ಆ ಟೈಮಲ್ಲಿ ಏನ್ ಅನ್ಸುತ್ತೆ ನಿಮಗೆ? ಸರ್ ಬೇಜಾರಾಗುತ್ತೆ ಅಷ್ಟೇ, ಬಿಟ್ರೆ ಮತ್ತೇನು ಅವರು ಕೊಟ್ಟಿಲ್ಲ ಅಂತ ಎಕ್ಸ್ಪೆಕ್ಟ್ ಇಲ್ಲ. ಮೊನ್ನೆ ರೀಸೆಂಟ್ ಆಗಿ ಮಾದಾಪುರದಾಗ ಹಂಗೆ ಆಯ್ತು, ಹಬ್ಬ ಚೆನ್ನಾಗೇ ಮಾಡ್ತು, ಜನ ಹೋಗ್ಲಿದ್ರಲ್ಲ, ಅಷ್ಟೇ ಸಾಕು. ಅವ್ರು ಕೊಡ್ಲಿಲ್ಲ ಪ್ರೈಜ್, ಏನ್ ಮಾಡಂಗಿಲ್ಲ ಸರ್. ಆತರ ಎಷ್ಟು ಹಬ್ಬಗಳು ಆಗಿರ್ಬೋದು ಅಂದಾಜು? ಆಗಿದೆ ಸರ್, ಬಹಳ ಹಬ್ಬ ಆಗಿದಾವೆ. ನಾವು ಹೋದಿವಿ ಅಂದ್ರೆ ಈಗ ಪ್ರೈಜ್ ಅವ್ರು ಯಾವ್ದು ಕೊಟ್ಟರು ಇಸ್ಕೊ ಬರ್ತೀವಿ. ಹಂಗೆ ಆಗ್ಬಿಟ್ಟು ನಾವು ಪ್ರೈಜಿಗೆ ಎಕ್ಸ್ಪೆಕ್ಟ್ ಇಲ್ಲ ಸರ್. ನಮ್ದು ಹೋರಿ ಚೆನ್ನಾಗಿ ಜನ ಹೇಳಿದ್ರೆ ಚೆನ್ನಾಗಿ ಹಬ್ಬ ಮಾಡ್ತು ಅಂದ್ರೆ ಅಷ್ಟೇ ಸಾಕು, ನಮ್ಗೆ ಅದೇ ಖುಷಿ. ಈಗ ಇನ್ನೂ ಎಷ್ಟು ವರ್ಷ ಹಬ್ಬ ಕೊಡ್ತೀರಾ ನೀವು ಜೈ ಹನುಮ ಅನ್ನೋ ಹೆಸರಲ್ಲಿ? ಈ ಹೋರಿ ಆ ಹೋರಿ ಇರಲಿ ತಗನ ಕೊಡ್ತೀವಿ ಸರ್. ಕೊಡ್ತೀರಾ ಅಂದ್ರೆ ಹೋರಿ ಹೆಸರು ಚೇಂಜ್ ಆಗಕ್ ಬಿಡಲ್ಲ? ಅದೇ ಹೆಸರು ಚೇಂಜ್ ಆಗಲ್ಲ ಸರ್. ಹೆಸರು ಚೇಂಜ್ ಅದು ನಾನು ಕೇಳಿದ್ ನಿಮಗೆ ಒಳ ಅರ್ಥ ಆಯ್ತು ಅನ್ಸುತ್ತೆ. ಅರ್ಥ ಆಯ್ತು. ಏನಕ್ಕೆ ಅಂತ ಕೇಳಿದೆ ಅಂದ್ರೆ ಎಲ್ಲ ಕೆಲವೊಬ್ರು ಎಲ್ಲೋ ರೇಟ್ ಕೇಳ್ತಾರೆ ಅಥವಾ ಹೆಚ್ಚಿನ ರೇಟಿಗೆ ಕೇಳ್ತಾರೆ, ಆ ತರ ಕೊಟ್ಟು ಕಳ್ಕೊಂಡಿರೋ ತುಂಬಾ ಜನ ಇದ್ದಾರೆ. ಈಗ ಬಂದಿದೆ ಸರ್ ಆಫರ್, ಮೊನ್ನೆ ರೀಸೆಂಟ್ ಕಲ್ಗುಡ್ಡಿ ಹಬ್ಬ ಆದ್ಮೇಲೆ ಬಂದಿದಾವೆ ಆಫರ್ಗಳು. ನಮಗೆ ಆ ಆಫರ್ ಬೇಡ ಸರ್, ಅದ್ ನಾನು ಎಲ್ಲ ಕಳಿತೀನಿ. ಸಿಕ್ಕಿರೋ ಅದೃಷ್ಟ ಇದು, ಕಳ್ಕೊಳಕ್ ಇಷ್ಟಪಡಲ್ಲ. ಈಗ ನಿಮಗೆ ಈಗ ಒಂದು ಎತ್ತು ಬೆಳೀತಿದೆ ಅಂದಾಗ ಈಗ ಹೇಳಿದ್ರಿ, ಈಗ ಒಂದು ಸ್ವಲ್ಪ ದಿನದಿಂದ ಹೆಸರು ಆಗ್ತಿದೆ ಪರವಾಗಿಲ್ಲ ಅಂತ ಅಂದಾಗ, ಈ ತರ ಇಲ್ಲ ಚಾಲೆಂಜ್ ಮಾಡಿದವ್ರು ಯಾರಾದ್ರೂ ಇದಾರ? ಏನಾದ್ರು ಹಿಡಿತೀವಿ ಹಾಕು ಅಂದವರು? ಆತರ ನಮ್ಮ ಹಿಂದೆ ಬಿಟ್ಟು ಬೇರೆ ಹತ್ರ ಹೇಳಿದ್ರು, ನಮ್ಮ ಹತ್ರ ಹೇಳಿಲ್ಲ ಸರ್. ಅಷ್ಟು ಹುಚ್ಚ ಯಾಕೆ ಅಂತ ಹಬ್ಬದ? ಅದು ಅವಾಗಿಂದ ಕ್ರೇಜ್ ಸರ್, ಅದು ಬಂದಿರೋದು. ಈಗ ಇದ್ದಂತವ್ರು ಏನೋ ಮಾಡ್ತಾರೆ, ಅದೊಂಥರ ಡಿಫ್ರೆಂಟ್. ಈಗ ನಿಮಗೆ ಸಿಕ್ಕಿದೆ, ನಾನು ಸಿಕ್ಕಿದ್ದಕ್ಕೆ ಮಾಡಬೇಡಿ ಅಂತ ಹೇಳ್ತಿಲ್ಲ. ನಂದೊಂದು ಕ್ವಶನ್, ಯಾಕೆ ಅಷ್ಟಕ್ಕನ ಹುಚ್ಚು ಹಬ್ಬದ ಮೇಲೆ? ಏನೋ ಗೊತ್ತಿಲ್ಲ ಸರ್, ಅವಾಗಿಂದ ಚಿಕ್ಕ ವಯಸ್ಸಿಂದ ಬಂದ್ಬಿಟ್ಟಿದೆ ಸರ್. ಈಗ ಇವ್ರ ಬ್ರದರ್ ಹೇಳಿದ್ರು, ನಿಮಗೆ ಯಾಕೆ ಸರ್ ಹುಚ್ಚು ಇದು? ಈಗ ನೀವು ನಾನು ಅಲ್ಲಿ ಬಂದಾಗೆಲ್ಲ ಹೇಳ್ಕೊಂತ ಬಂದ್ರಿ, ಹಿಂಗೆ ಮಾಡಿದ್ವಿ, ಹಿಂಗೆಲ್ಲ ಆಯ್ತು ಅಂತ. ಯಾಕೆ ಹೋರಿ ಬಗ್ಗೆ ಅಷ್ಟು ಹುಚ್ಚು ಅಂತ? ಈಗ ಈ ಹೋರಿ ತಗೋಣಕ್ಕೇನಾಯ್ತು, ನಮ್ಮೂರು ಈಶ್ವರ ಇಂಡುವಳ್ಳಿ ಈಶ್ವರ ದೇವರಿಗೆ ಗೂಳಿ ಹೋರಿ ಬಿಟ್ಟಿರೋದು. ಅದು 11,200 ರೂಪಾಯಿ ಹರಾಜು ಹಿಡಿದು. ಅದು ಅಲ್ಲಿ ನಮ್ಮೂರಾಗ ಹಬ್ಬ ಬಿಟ್ಟಿಗೆ ಹೋಗ್ಲಿಲ್ಲ, ಇವ ತಗೊಬಂದು ಹಬ್ಬ ಬಿಟ್ಟ ಹೋಗ್ತದು. 14 ವರ್ಷ ಹಬ್ಬ ಬಿಡ್ತು, 14 ವರ್ಷ ಹಬ್ಬ ಮಾಡ್ತು. ಆಮೇಲೆ ಅದಕ್ಕೊಂದು ಗಂಟು ರೋಗ ಬಂದಾದ್ಮೇಲೆ ಅದ್ರ ಮಗ ಇದು. ಈಗ ಆ ಹೋರಿ ತಗೊಂಡ್ಮೇಲೆ ಇಲ್ಲಿ ನಮ್ಮ ಕೊಟ್ಟಿಗೆಯಾಗ ದನಕರ ಪ್ರತಿಯೊಂದು ಎಲ್ಲವೂ ನಿರಂತರವಾಗಿ ಸಾಗಿದ್ವು, ಯಾವುದೇ ತೊಂದರೆ ಇಲ್ದಂಗೆ. ಆಮೇಲೆ ಈ ಹೋರಿನೂ ಇವ್ರು ತಗೊಬಂದ್ರು. ಇವರೆಲ್ಲ ರೇಕುತಿ ಎಲ್ಲ ಮಾಡೋರು ಇವರೇನೆ. ಒಟ್ಟು ದೇವರ ಮಗ ಸಾಮ್ರಾಜ್ಯ ಅಂತೇಳಿ ಒಂದು ಸಾಮ್ರಾಜ್ಯ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೆ ನಾವು ಕಂಟಿನ್ಯೂ ಮಾಡಿದ್ವಿ. ಒಂದರಿಂದ ಕಂಟಿನ್ಯೂ ಮಾಡ್ತಾ ಬಂದಿದ್ವಿ ಸರ್. ಅಂದ್ರೆ ನಾನು ಏನಕ್ಕೆ ಕೇಳಿದೆ ಅಂದ್ರೆ, ಈಗ ಇವ್ರು ಏನು ಆನ್ಸರ್ ಕೊಡ್ತಾರೆ ಅದು ಡಿಫ್ರೆಂಟ್ ಆಗಿರುತ್ತೆ, ನೀವೇನು ಕೊಡ್ತೀರಾ ಅದು ಡಿಫ್ರೆಂಟ್ ಆಗಿರುತ್ತೆ, ನಾನೇನು ಕೊಡ್ತೀನಿ ಅದು ಡಿಫ್ರೆಂಟ್ ಆಗಿರುತ್ತೆ. ಈಗ ನೀವು ಹಬ್ಬಗಳನ್ನ ನೋಡ್ಕೊಂತ ಬಂದಿರ್ತೀರ, ನೀವು ಮಾಡ್ಬೇಕಾದ್ರೆ ಹಬ್ಬಗಳೇ ಚೇಂಜ್ ಇರ್ತವೆ, ಈಗ ನಡೀತಿರೋ ಹಬ್ಬಗಳೇ ಚೇಂಜ್ ಇರ್ತವೆ. ಈಗ ನಡೀತಿರೋ ಹಬ್ಬಗಳನ್ನ ಮುಂದೆ ಇಟ್ಕೊಂಡು ಈ ತರ ಹೋರಿಗಳನ್ನ ಕಟ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವಲ್ವಾ. ಈಗ ಕೆಲವೊಬ್ರು ಹೇಳ್ತಾರೆ ನಿಯತ್ತಿನ ಹಬ್ಬಗಳು ನಡೀತಿಲ್ಲ ಅಂತ. ಇಂಥ ಹಬ್ಬಗಳಲ್ಲಿ ಹೋರಿನ ಕಟ್ಟಕ್ಕೆ ಹೇಗೆ ನಮ್ಗೆ ಹುರುಪು ತುಂಬುತ್ತೆ ಅಂತ. ಏಕೆಂದ್ರೆ ನಾವು ನೋಡಿರ್ತೀವಿ, ಎಲ್ಲೋ ಒಂದ್ ಹತ್ರ ನಿಯತ್ತಲ್ಲಿ ನಡೆದಿರಲ್ಲ, ಇನ್ನೊಂದ್ ಹತ್ರ ನಡೆದಿರುತ್ತೆ. ಇಂಥ ನೋಡಿದಾಗ ಹೋರಿನೇ ಬೇಡ ಅನ್ಸ್ತಾ ಕೆಲವೊಬ್ರು ಹೇಳೋದು ಒಂದು ಮಾತಿದೆ, ಇಲ್ಲ ಕಟ್ಟಣ ಏನಾಗಲ್ಲ ನಮ್ಮ ಖುಷಿಗೆ ಅನ್ನೋದು ಮಾತಿದೆ. ನಿಮ್ಮ ಪ್ರಕಾರ ನಿಮ್ಮ ಅಭಿಪ್ರಾಯ ಏನು ಅಂತ? ಈಗ 2011ರಿಂದ ನಾವು ಹಬ್ಬ ಮಾಡ್ತಾ ಬಂದೀವಿ. ನಮಗೆ ನಿಜವಾದ ಫಲಿಕೆ ಎಲ್ಲಿ ಸಿಗ್ಲಿಲ್ಲ. ಯಾವ ಹಬ್ಬಕ್ಕೆ ಹೋದ್ರೂ ನಿರಾಸಕ್ತರಾಗ್ತಿದ್ದೀವಿ. ಏನಾನೋ ಅಲ್ಲಿ ಕಮಿಟ್ಮೆಂಟ್ ಅಲ್ಲಿ ಹಬ್ಬ ಮಾಡ್ತಾ ಇದ್ರು. ಬಸವಣ್ಣಗೆ ಮೋಸ ಮಾಡಿ ಹಬ್ಬ ನಾವೆಲ್ಲೇ ಇಷ್ಟಪಡಲ್ಲ. ನಮಗೆ ಅವ್ರು ಹೋರಿ ಕೈ ಹಾಕಿ ಹಿಡಿದ್ರು ನಾವು ಅವತ್ತೇ ಖುಷಿಯಿಂದ ಮನೆಗೆ ಬಂದೇವಿ. ನಮಗೆ ಅದ್ರ ಬಗ್ಗೆ ಎಲ್ಲ
ಆ ಹೊರೆ ತಪ್ಪತ್ತು, ಈ ಹೊರತು ಇದಾತು. ಈ ಹೊರಿಗೂ ನಮಗೆ ನಿಜವಾದ ಫಲ ಸಿಗಲಿಲ್ಲ. 3ನೇ ಹೊರಿ ತಗೊಬಂದಿವಿ. 3ನೇ ಹೊರಿ ತಗೊಬಂದಾಗ 2 ವರ್ಷಕ್ಕೆ ನಮಗೆ ದೇವರು ಅನುಗ್ರಹ ಕೊಟ್ಟ. ಇವತ್ತು ನೀವು ಬೆಂಗಳೂರಿಂದ ಬಂದು ತೆರ್ಲಘಟ್ಟದಿಂದ ಬಂದು ನಮಗೆ ನೀವು ವಿಡಿಯೋ ಮಾಡ್ತೀರಿ ಅಂದ್ರೆ ಹಂಗೆ ಬಂದಿಲ್ಲ. ಹೌದೌದೌದು. ಈ ಜನ ಅಪೇಕ್ಷೆ ಮೇರೆಗೆ ಪಟ್ಟು ನಮ್ಮ ವೀಲ್ಸ್ ಎಲ್ಲ ನೋಡಿರೋದಕ್ಕೆ ಕಮೆಂಟ್ ಎಲ್ಲ ಮಾಡಿರೋದಕ್ಕೆ ನೀವು ಬಂದಿರೋದು. ಹೌದೌದೌದು. ಬಟ್ ಇವತ್ತು ಹೆಂಗಾಗುತ್ತೆ ಅಂದ್ರೆ ನಾವು ಅದೇ ಹೊರಿಗೆ ನಮ್ಮ ದೇವರ ಮಗ ಸಾಮ್ರಾಜ್ಯ ಮುರಿದು ಬಿಟ್ಟಿದ್ವಿ ಅಂದ್ರೆ ಇವತ್ತು ಈ ಜನ ಹೊಗಳಿಕೆ ನಮಗೆ ಸಿಗ್ತಿರ್ಲಿಲ್ಲ. ಇನ್ನೂ ಒಂದ್ ದಿವಸಕ್ಕೆ ಮತ್ತೆ ನೋಡೋಣ, ನಮ್ಗೆ ಇನ್ನೂ ಟೈಮ್ ಇದೆ. ಇದು ಮಾಡಿರೋ ಪ್ರಕಾರ ಆದ್ರೂ ನಾವು ತಮಿಳ್ನಾಡಿಂದ ಮತ್ತೆ ಪಟದ ಹೊರಿ ಕಟ್ಟಬೇಕು ಅಂತಂದ್ರು, ಚಟ್ಟಹೊರಿ ಕಟ್ಟಬೇಕು ಅಂದ್ರು ಮತ್ತೆ ಈ ಹಬ್ಬದ ಸಾಮ್ರಾಜ್ಯ ಅಳಿಯಲ್ಲ. ಹಬ್ಬದ ಸಾಮ್ರಾಜ್ಯ ನಮ್ಮಲ್ಲಿ ಅಳಿಯಲ್ಲ. ಬಟ್ ಒಂದ್ ವರ್ಷ ಹಿಂಗೆ ಆತು, 2ನೇ ವರ್ಷ ಹಿಂಗೆ ಆತು, 3ನೇ ವರ್ಷದಿಂದ ಮತ್ತೆ ನಮಗಿದು ಫಲ ಸಿಕ್ತಿ ಈ ಸಾರಿ. ಮುಂದೆ ಹಿಂಗೆ ನೋಡೋಣ ಮತ್ತೆ ಹೆಂಗ್ ದೇವ್ರು ಸಾಗಿಸ್ತಾನ. ಎಲ್ಲ ದೇವ್ರು ಈಗ ನೆಂಟ್ರಿಗೆ ಮಾಡಿದರು, ಬೀಗ್ರಿ ಮಾಡಿದಾರು ಹಾಳಾಗಿದ್ರಂತೆ, ದೇವ್ರಿಗೆ ಮಾಡಿದಾರು ಉದ್ಧಾರ ಆಗಿದ್ರಂತ. ನಮ್ದು ಪ್ರತಿ ಒಂದು ದೇವ್ರ ಕಾಂದಾನದೊಳಗೆ ಹೋಗ್ತಾ ಇತ್ತು. ಯಾವುದು ನಮ್ಮ ಹೆಸರುಗಳು ಯಾವಲ್ಲಿ ಬಿಟ್ಟಿಲ್ಲ. ನಾವು ಭಗವಂತ ಇರೋವರೆಗೂ ನಾವು ಈ ಹಬ್ಬ ಅಳಿಯಲ್ಲ. ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಅಳಿಯಲ್ಲ. ಒಂದು ಜನ ಅಲ್ಲಿ ಮುಂಚೆನೆ ರೊಕ್ಕ ಕಟ್ಟಿ ಹಬ್ಬ ಮಾಡ್ಬೋದು, ನಮಗೆ ಪ್ರೇಜ್ ಕೊಡದೇ ಇರ್ಬೋದು. ಅದೇ ಮಾದಾಪುರದಲ್ಲಿ ನಮ್ಮ ಊರಿಗೆ ಹೆಚ್ಚು ಕಮ್ಮಿ ನಮ್ಮ ಹಬ್ಬ ಮಾಡಿರೋ ಪ್ರಕಾರ ಹೈಯೆಸ್ಟ್ ಪ್ರೈಸ್ ಕೊಡ್ಬೇಕಿತ್ತು. ನಾನೇ ಹೋಗಿದ್ದೆ, ಫ್ಯಾನ್ ಕೊಟ್ಟರು. ನಾನು ಅವನಿಗೆ ಒಂದು ಪ್ರಶ್ನೆ ಕೇಳಿದೆ, ನಮ್ಮ ಊರಿ ವಿಡಿಯೋ ಮಾಡಿದ ಅಷ್ಟು ನಿಮಗೆ ಹಾಕಿಲ್ಲ, ಈ ಊರಿಗೆ ಇದೇ ಪ್ರೈಸ್ ನೀನು ಕೊಡೋದು ನಿನ್ನ ಮನಸ್ಸಾಕ್ಷಿ ಐತಿ ಅಂದ್ರೆ ನಾನು ಪ್ರೈಸ್ ತಗೊಂಡು ಹೋಗ್ತೇನೆ. ನೀನು ಹಂಗೆ ಅನ್ಸಿಂದು ನೀ ಪ್ರೈಸ್ ಕೊಡ್ಲಿಲ್ಲ ಅಂದ್ರೆ ಈ ಫ್ಯಾನನ್ನು ಇದೇ ನೆಲ ಕೊಡೋದಕ್ಕನೆ ಅಂದೆ. ಬಟ್ ಅದು ನಾವು ಬಸವಣ್ಣಗೆ ಮೋಸ ಮಾಡಿದಂಗೆ. ನಾವು ಫ್ಯಾನ್ ನೆಲ ಕೊಡಿಯೋದು ದೊಡ್ಡದಲ್ಲ. ಪ್ರತಿ ಹಬ್ಬದಾಗೂ ಇಂಥ ಕೆಲಸ ಮಾಡಿದ್ದ ಅಂದ್ರೆ ನಾನು ಒಬ್ಬನ ಹೊಡೆದ್ರೆ ಉಳಿದರಷ್ಟು ನೆಲ ಕೊಡಿಯೋರು ಇರ್ತಾರೆ ಅಲ್ಲಿ. ಅದು ಮಾಡಬಾರ್ದು. ನಿನ್ನ ಆತ್ಮಸಾಕ್ಷಿಯಾಗಿ ಎದ್ದು ಕೊಡಪ್ಪ, ಇದೇ ಊರಿಗೆ ಇದೇ ಪ್ರೈಸ್ ಕೊಡೋದು ಅಂತ ಅವ ನಡ್ಕ ಶುರು ಆಗ್ಬಿಡ್ತಾನೆ ಮಾದಾಪುರದಲ್ಲಿ. ಆದರೂ ಅದು ಕೊಟ್ಟಾರಲ್ಲ ದೊಡ್ಡದೆ ಅಂತೇಳಿ ಕೈ ಮುಗಿದು ಇಸ್ಕೊ ಬಂದೀವಿ. ಕೆಲವೊಂದು ಊರಲ್ಲಿ ನಮ್ಮ ಹೋರಿನ ಹೆಸರೇ ಕೂಗಿರ್ಲಿಲ್ಲ. ನಾವಲ್ಲಿ ಹಬ್ಬಕ್ಕೂ ಸುಮ್ಮನೆ ನಾವಲ್ಲಿ ವ್ಯಾಪಾರ ಮಾಡ್ತೇವೆ ಅಂತೇಳಿ ದುಡ್ಡು ಕೇಳಿದ್ರು, ಎಲ್ಲ ಕೇಳಿದ್ರು, ಎಲ್ಲನೂ ಕೊಟ್ಟಿದ್ವಿ. ಆದ್ರೆ ನಮ್ಮ ಹೋರಿ ಹೆಸರೇ ಹೇಳಲ್ಲ. ಲಾಸ್ಟಿಗೆ ನಾವು ಎದ್ದು ಬರ್ಬೇಕಾದ್ರೆ ನಮ್ಮ ಹೆಸರು ಯಾಕೆ ಹೋಗಿಲ್ಲ ಅಂದಮೇಲೆ ಒಂದು ಕುಕ್ಕರ್ ತಂದು ಕೊಟ್ಟಿದ್ರು. ಅವಾಗಲೂ ಬೇಜಾರು ಮಾಡಿ. ಒಟ್ಟು ಜನರಿಗೆ ಕೆಟ್ಟದ್ದಾಗಿ ನಾವು ಏನೂ ಬಯಸೋದು ಬೇಡ. ಈ ಹಬ್ಬ ಉಳಿಬೇಕು, ನಮ್ಮ ನಾಡಲ್ಲಿ ಹಬ್ಬ ಉಳಿಬೇಕು, ಒಳ್ಳೊಳ್ಳೆ ಪ್ರೇಸ್ ತಗೋತಾ ಹೋಗ್ಬೇಕು. ಪ್ರೇಜಿಗಾಗಿ ಹಬ್ಬ ಅಲ್ಲ ಇರೋದೇ, ಕ್ರೇಜಿಗಾಗಿ ಹಬ್ಬ. ಕ್ರೇಜಿಗಾಗಿ ಹಬ್ಬ. ಹೌದೌದು ಸರ್. ಈಗ ಈ ಒಂದು ಹಬ್ಬ ಅಂದ್ರೆ ನೋಡೋರು ಒಂದ್ ಸ್ವಲ್ಪ ಜನ ಇರ್ತಾರೆ, ಹಿಡಿಯೋರು ಒಂದು ಜನ ಇರ್ತಾರೆ, ಕಮಿಟಿಯವ್ರು ಒಂದ್ ಜನ ಇರ್ತಾರೆ. ಈಗ ನೀವು ಫಸ್ಟು ಈಗ ಕೆಲವೊಂದು ಅಭಿಮಾನಿಗಳಾಗಿರ್ಬೋದು ಅಥವಾ ನೋಡುಗರಾಗಿರ್ಬೋದು, ಅವರಿಗೆ ಜೈ ಹನುಮನಿಂದ ಏನು ಹೇಳಕ್ ಇಷ್ಟಪಡ್ತೀರಾ? ನೆಕ್ಸ್ಟ್ ಕ್ವಶನ್ ಏನು ಬರುತ್ತೆ ಅಂದ್ರೆ, ಹಿಡಿಯೋರ್ಗೆ ಏನು ಹೇಳ್ತೀರಾ, ಕಮಿಟಿಯವ್ರಿಗೆ ಏನು ಹೇಳ್ತೀರಾ? 3 ಜನಕ್ಕೂ ಫಸ್ಟ್ ನೋಡುಗರಿಗೆ ನಿಮ್ಮ ಜೈ ಹನುಮನಿಂದ ಏನು ಹೇಳ್ತಾರೆ? ನಾವಂತೂ ಹೋರಿ ಯಾವ ಕಾರಣಕ್ಕೂ ಹಬ್ಬ ನಿಲ್ಸಲ್ಲ. ಅಪೇಕ್ಷೆ ಮೇರೆಗೆ ಜನ ಅದೆಷ್ಟು ಕ್ರೇಜ್ ತಗೊಂಡು ಹಬ್ಬ ಬಿಡ್ತಾರೋ, ಜನ ಅಪೇಕ್ಷೆ ಮೇರೆಗೆ ಅವ್ರು ವಿಶೇಷವಾಗಿ ಅವ್ರು ಎಲ್ಲ ಅಪೇಕ್ಷೆ ಪಡ್ತಾರೆ. ನಮ್ಮ ಬಗ್ಗೆ ಹೆಂಗೆ ಲೈಕ್ ಪಡ್ತಾರೋ, ನಮ್ಮ ಹೋರಿ ಸಾಮ್ರಾಜ್ಯದ ಬಗ್ಗೆ ಅವ್ರು ಲೈಕ್ ಪಟ್ಟರು ನಾವು ಯಾವಲ್ಲಿ ಹೇಳ್ತಾರೋ ಅವ್ರಿಗೆ ಹಬ್ಬ ಬಿಡಕ್ಕಂತೂ ರೆಡಿ ಇರ್ತೇವೆ. ಜನ ಅದನ್ನ ನೋಡಿ ಖುಷಿ ಪಡ್ಲಿ. ನೆಕ್ಸ್ಟ್ ಹಿಡಿಯರ್ ಬಗ್ಗೆ ಹೇಳಿದ್ರಿ. ಹಿಡಿಯರ್ ನೀವು ಯಾಕೆ ಹಿಡಿತೀರಿ, ಯಾಕೆ ಬಿಡ್ತೀರಿ ಅಂತ ನಾವು ಅದನ್ನ ಏನೂ ಕೇಳಲ್ಲ. ನಿಮಗೆ ನಾವು ಸಡ್ಡು ಹೊಡೆಯಂಗಿಲ್ಲ, ನಮಗೆ ನೀವು ಸಡ್ಡು ಹೊಡೆಯಂಗಿಲ್ಲ. ಅಖಾಡ ಅದು ಬಿಟ್ಟುದೇವಿ, ನಿಮ್ಮ ಚಾಯಸ್ ಅದು. ಈಗ ನಿಮಗೆ ಹಿಡಿಬಾಡ್ರಿ ಅಂತಾನು ಹೇಳಲ್ಲ, ಹಿಡೀರಿ ಅಂತಾನು ಹೇಳಲ್ಲ. ನಮಗೆ ಅದ್ರ ಅವಶ್ಯಕತೆ ಇಲ್ಲ. ನಮ್ಮ ಬಸವಣ್ಣ ನಿಯತ ಹಬ್ಬ ಮಾಡ್ತಾನೆ, ಅದು ನಿಮಗೆ ಬಿಟ್ಟಿರೋದು. ಯಾರಿಗೆ? ಹಿಡಿಯವ್ರಿಗೆ. ಮತ್ತೆ ಏನಂದ್ರಿ? ಕಮಿಟಿಯವರಿಗೆ. ಕಮಿಟಿ ಅಂತ ಅಂದಾಗ 10 ಜನ 10 ಮಾತಾಡ್ತಾರೆ. ಯಾವುದೇ ನಮ್ಮೂರಿಗೆ ಇವತ್ತು ನೀವು ಕಲ್ಗುಡ್ಡಿ ಒಳಗೆ ಬೈಕ್ ಕೊಟ್ಟಿದ್ದೀರಿ, ನೆಕ್ಸ್ಟ್ ನೀವು ನಮಗೆ ಕೊಡ್ರಿ ಅಂತಲ್ಲ. ಹಬ್ಬ ಯಾರು ಚೆನ್ನಾಗಿ, ಯಾರ ಹಬ್ಬ ಹೋರಿ ಚೆನ್ನಾಗಿ ಮಾಡಿರೋದು ಅವ್ರಿಗೆ ಕೊಡ್ರಿ, ನಮಗೆ ಕೊಡ್ರಿ, ನಿಮಗೆ ಕೊಡ್ರಿ ಅಂತಲ್ಲ. ಈಗ ಒಂದು ಊರು ಅಂತ ಇದ್ದಾಗ 10 ಜನ 10 ಥರ ಮಾತಾಡ್ತಾರೆ, ಅದು ಸಮಸ್ಯೆನೇ. ಹೌದು. ಆಮೇಲೆ ಫೋನ್ ಮಾಡಿ ಹೇಳೋದು ಅವೆಲ್ಲ ನಮ್ಮ ಸೀನ್ ಇಲ್ಲ. ನಮ್ಮ ಊರಿಗೆ ನಿಯತ್ತಾಗೈತಾ. ಕಮಿಟಿ ಅಂತ ಬಂದಾಗ ಯಾರು ಏನೇ ಮಾಡಿದ್ರು ಯಾರು ಸಂತೃಪ್ತಿ ಪಡೋದಲ್ಲ. ಯಾವನಿಗಾರ ಒಬ್ಬನಿಗೆ ಅನ್ಯಾಯ ಆಗೇ ಇರ್ತದೆ ಅಲ್ಲಿ. ಹೌದೌದು. ಹಂಗೆ ಅಂತೇಳಿ ನಮಗೆ ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಅಂತ ಯಾವುದೇ ಊರಾಗ ಹಬ್ಬ ಕಮಿಟಿ ಮಾಡೋರಾದ್ರೂ ಹಬ್ಬ ನಿಲ್ಸಂಗೂ ಇಲ್ಲ, ಹಬ್ಬ ಮಾಡ್ಬೋದು. ಹೌದೌದು ಸರ್. ಈಗ ಇದುವರೆಗೂ ಎಷ್ಟು ಬಹುಮಾನ ತಂದಿರ್ಬೋದು ಅಂದಾಜು ನಿಮ್ಮ ಬಹುಮಾನ? 2.5 ವರ್ಷದಿಂದ ಹಬ್ಬ ಮಾಡ್ತಿದೆ. 2014ರಿಂದ ಬೇಷನ್ ಬಂದವು, ಸ್ಟೀಲ್ ಬಕೆಟ್ ಬಂದವು, ಕುಕ್ಕರ್ ಬಂದವು, ಡ್ರೆಸ್ಸಿಂಗ್ ಟೇಬಲ್ ಬಂದವು, ಫ್ಯಾನ್ ಬಂದವು, ಟಿವಿ ಬಂದವು. ಬಟ್ ಅವೆಲ್ಲ ನಮಗೆ ತೃಪ್ತಿ ತಂದಿಲ್ಲ ಅಂತಲ್ಲ, ನಮಗೆ ತೃಪ್ತಿ ತಂದೈತಿ. ಕೊಡರಿಗೆ ಏನಾಗತ್ತೆ ಗೊತ್ತಲ್ಲ. ಬಟ್ ಈ ವರ್ಷನಂತೂ ಹಬ್ಬದಲ್ಲಿ ಇದೊಂದು ಫ್ರಿಜ್ ಹೊಡೆದಿದೆ, ಅದೊಂದು ಬೈಕು, ಇದು ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಸಿಕ್ಕಾಬಟ್ಟೆ ಬಂದದ, ಗಾಡ್ರೇಜ್ ಬಂದತ್ತು ಒಂದು. ಸರ್ ಈಗ ಈಗ ಇವು ಈ 2 ಹೋರಿದು ತಗೊಂತೀನಿ ನಾನು. ಈ 2 ಹೋರಿ ತಗೊಂಡು ನಾನು ಮುಂದೆ ಹಿಂಗೊಂದು ಮಾಡ್ತೀನಿ ಹೆಸರು ಅನ್ನೋದಾದ್ರೆ ಯಾವ ಥರ ನೋಡ್ಬೋದು ಸರ್?
ಯಾವ್ದು ಈಗ ಪರ್ಟಿಕ್ಯುಲರ್ ಈಗ ಜೈ ಹನುಮ ಅಂತ ತಗೊಳ್ಳೋಣ, ಮುಂದಿನ ವರ್ಷ ಇಲ್ಲ ನಾನು ಹಿಂಗೆ ಮಾಡ್ತೀನಿ ಹಬ್ಬ ಅನ್ನೋದಾದ್ರೆ ಏನ್ ಹೇಳ್ತಾರೆ, ಹೆಂಗ್ ಮಾಡ್ಬೇಕು ಅನ್ಕೊಂಡಿದ್ದೀನಿ? ನಿನ್ನ ನಾವು ಟಾಪ್ ಹಬ್ಬಕ್ಕೆ ಹಾಕೋದು, ಸುಮ್ಮನೆ ಹಬ್ಬಕ್ಕೆ ಹಾಕಲ್ಲ. ಇನ್ನು ಟಾಪ್ ಹಬ್ಬಕ್ಕೆ ಹಾಕೋದು, ನಮಗೆ ಹಿಡಿಸತ್ತಪ್ಪ ಅಂತ ಅಂದಾಗ ಟಾಪ್ ಹಬ್ಬಕ್ಕೆ ಹಾಕೋದು. ಜನ ಅಪೇಕ್ಷೆ ಮೀರಿಗೆ ನಮ್ಮ ಹಬ್ಬ ಜನ ಎಷ್ಟು ಅಪೇಕ್ಷೆ ಪಡ್ತಾರೆ ಅದ್ರ ಮಿತಿ ಮೀರಿ ನಾವು ಹಬ್ಬ ಬಿಡಕ್ಕೆ ರೆಡಿ ಆಗಿ ಹೌದು. ಓಕೆ, ಇದು ಲಾಸ್ಟ್ ನಿಮಗೆ ಕ್ವಶನ್ ಲಾಸ್ಟು. ಈಗ ನೀವು 3 ಎತ್ತುಗಳನ್ನು ನೋಡ್ಕೊಂಡ್ ಬಂದಿರ್ತೀರಾ, ಇಲ್ಲಿ ಯಾರು ಇಲ್ಲ, ಎತ್ತುಗಳು ಮಾತ್ರ ಇದಾವೆ. ಆ ಎತ್ತುಗಳಿಗೆ ಏನೋ ಒಂದು ಮಾತು ಹೇಳೋದಾದ್ರೆ ಏನು ಹೇಳ್ತೀರಾ? ಯಾರು ಇಲ್ಲ ಇಲ್ಲಿ, ಯಾರು ಇಲ್ಲ, ನೀವು ಎತ್ತುಗಳು ಅಷ್ಟೇ ಇದೆ. ಪರ್ಟಿಕ್ಯುಲರ್ ಆಗಿ ನಿಮಗೇನೋ, ಯಾಕೆಂದ್ರೆ ಅವ್ನ ನಿಮಗೆ ಅದ್ರ ಬಗ್ಗೆ ಏನೋ ಒಂದು ಭಾವನೆ ಇರುತ್ತೆ, ಅದನ್ನ ಎಲ್ಲೋ ಹೇಳ್ಕೋಬೇಕು ಅಂದ್ರೆ ಅವಕ್ಕೆ, ಯಾಕೆಂದ್ರೆ ಎಲ್ಲರಿಗೂ ಸಿಗಲ್ಲ. ಕೆಲವರು ಸಿಕ್ಕರು ಉಳಿಸ್ಕೊಳಲ್ಲ, ನೀವು ಸಿಕ್ಕರು ಉಳಿಸ್ಕೊಂಡು ಬೆಳೆಸ್ಕೊಂಡ್ ಬರ್ತಿದ್ದೀರಾ. ಅವಕ್ಕೆ ಏನೋ ಅದನ್ನ ಹೇಳ್ಬೇಕು ಅಂದ್ರೆ ಏನು ಹೇಳಕ್ ಇಷ್ಟಪಡ್ತೀರಾ? ಈಗ ಅವರಿಗೆ ಹೇಳದಾರ, ಈಗ ದೇವ್ರ ತಕ ಅಂತಂದ್ರೆ ಬಸವಣ್ಣ ಅಂತಂದ್ರೆ ದೇವ್ರೆ. ಈಗ ದೇವರಿಗೆ ಮಿಗಿಲಾಗಿ ನಾವು ಮಾತಾಡೋಷ್ಟು ದೊಡ್ಡರಲ್ಲ. ಮುಂದಿನ ದಿನಗಳಲ್ಲಿ ನಿಮಗೆ ಆರೋಗ್ಯ, ಐಶ್ವರ್ಯ ಎಲ್ಲದು ಪ್ರತಿಯೊಂದು ಚೆನ್ನಾಗೈತಿ ಅಂದಾಗ ನೀವೇನು ಮಿತಿ ಮೀರಿ ನಾವೇನು ಎಫೆಕ್ಟ್ ಮಾಡ್ತೇವೆ ಅದಕ್ಕಿಂತ ಹೆಚ್ಚಿಗೆ ನೀವು ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ಇನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ನಿಮ್ಮ ಕಡೆಯಿಂದ ಅಂತ. ಹೌದೌದು. ಈಗ ಸ್ಟಾರ್ಟಿಂಗ್ ಮೂಮೆಂಟ್ ಅಲ್ಲಿ ಅದು 14 ವರ್ಷ ಹಬ್ಬ ಮಾಡ್ತು, ಸ್ವಲ್ಪ ನಿಲ್ಲಾತು, 2ನೇ ಸಾರಿಗೆ ಇದು ಬಂತು, ಇದರಿಂದ ಕ್ರೇಜ್ ಆಯ್ತು, 3ನೇ ಸಾರಿಗೆ ಅದು ಬಂತು, ಅದರಿಂದ ಕ್ರೇಜ್ ಆಯ್ತು. ನೀವು ಇನ್ನೂ ನಮ್ಮ ಮನಸ್ಸಿನಾಗ ಅದನ್ನ ನಾವೆಲ್ಲೋ ಒಂದ್ ಕಡೆ ಕುಂತಾಗ ನಿಂತಾಗ ಎಲ್ಲೋ ನಮ್ಮ ಮನಸ್ಸಿನಾಗ ನೀವು ಅವರು ಬಸವಣ್ಣನ ರೂಪದಾಗ ಬಂದು ನಮಗೆ ಥಿಂಕ್ ಮಾಡಿ ಹೇಳಿದಾಗ ನಾನು ಇದೇ ಥರನೇ ಮಾಡ್ತೇನೆ, ನೀನು ನಮಗೆ ಏನು ಬೇಕು ಸಹಕಾರ ಮಾಡುವಂತ ಅವ್ರು ನಮ್ಮ ಮನಸ್ಸಿನಾಗ ಎಲ್ಲೋ ಒಂದು ಕಡೆ ಕಾನ್ಸೆಂಟ್ ಆಗಿ ಹೇಳಿದಾಗ ನಾವು ಅದ್ರ 2ರಷ್ಟು ಥರದಾಗ ನಾವು ಮಾಡ್ತೇವೆ. ಜನರಿಗೆ ಪ್ರೇಕ್ಷಕರಿಗೆ ಕೊಡ್ತೀರಾ, ಅಭಿಮಾನ ಕೊಡ್ತೀರಾ. ಈಗ ಇವರಿಬ್ರಿಗೆ ಕೇಳಿರೋ ಕ್ವಶನ್ಗಳು ಬೇರೆ ಆಗ್ತವೆ ನಿಮಗೆ, ನೀವು ಯಾಕೆಂದ್ರೆ ಹುರುಪಲ್ಲಿ ಇರ್ತೀರಾ ಹಂಗಾಗಿ. ಜೈ ಹನುಮನ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ? ಏನು ಒಪಿನಿಯನ್ ಇದೆ? ಅದೇ ಬ್ರದರ್, ಇದ್ರ ಬಗ್ಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಎಕ್ಸ್ಪೆಕ್ಟೇಷನ್ ತಕ್ಕಂತೆ ಹಬ್ಬನೂ ಮಾಡ್ತಾ ಇದೆ, ಆದ್ರೆ ಪ್ರತಿಫಲ ಎಲ್ಲ ಕಡೆ ಸಿಗಲ್ಲ. ಸಿಕ್ಕರು ಒಂದೊಂದ್ ಕಡೆ ಚೆನ್ನಾಗಿ ಸಿಗ್ತೈತಿ. ಈಗ ಹಂಗಂತ ಹೇಳಿ ಎಲ್ಲರ ಒಂದ್ ಕಡೆ ಫ್ಯಾನ್ ಕೊಟ್ರು ಅಂತಂದು ಅವ್ರಿಗೆ ಬೈಯಕ್ಕೂ ಬರಲ್ಲ. ಯಾಕಂದ್ರೆ ಅವ್ರ ನೆಕ್ಸ್ಟ್ ಮುಂದಿನ ವರ್ಷ ಹಬ್ಬ ಇಡಲ್ಲ. ಅವರು ಹಬ್ಬ ಇಡಲ್ಲ ಅಂದ್ರೆ ಹೋರಿ ಹಬ್ಬನೇ ಇಲ್ಲ. ಈ ಹೋರಿ ಕಟ್ಟಿದ್ದು ನಂಗೆ ವೇಸ್ಟ್ ಆಗ್ತಾ ಬರ್ತೈತಿ. ಅಂದ್ರೆ ಅದೇ ಮುಂದಿನ ವರ್ಷಕ್ಕೆ ನೀವು ಹಾಕಲ್ಲ, ಇಟ್ರು ನಾವು ಅಂತ ಲಾಸ್ಟ್ ಟೈಮಿಂಗ್ ಆಗಿದೆ. ಈಗ ನೆಕ್ಸ್ಟ್ ವರ್ಷ ಈಗ ಮಾದಾಪುರದಾಗ ಇಟ್ರು ಅಂತ ನಾವು ಬೈದ್ವಿ ಅಂದ್ರೆ ನೆಕ್ಸ್ಟ್ ವರ್ಷ ಅವ್ರ ಹಬ್ಬ ಇಡಲ್ಲ. ಅವ್ರ ಹಬ್ಬ ಇಡಲ್ಲ ಅಂದ್ರೆ ಹೋರಿ ಕಟ್ಟಿದ್ ವೇಸ್ಟ್. ನಾವು ವೇಸ್ಟ್. ಹೌದೌದು. ಅಂದ್ರೆ ನಾನು ಇದನ್ನ ನೀವು ಹೆಂಗೆ ಹೇಳ್ದಂಗೆ ಆಗ್ತದೆ ಅಂದ್ರೆ ಜನಗಳಿಗೆ ನಾವು ಬೈಲೇಬಾರ್ದು ನಂಗೆ. ಹಂಗಲ್ಲ, ಬೈಲೇಬಾರ್ದು ಅಂತಲ್ಲ. ಈಗ ತೃಪ್ತಿ ಒಂದ್ ಕಡೆ ಆಗತಿ, ಇನ್ನೊಂದ್ ಕಡೆ ಅತೃಪ್ತಿನೂ ಆಗ್ತೈತಿ. ಹಂಗಂತೇಳಿ 2 ಸರಿ ಸಮವಾಗಿ ನೋಡ್ಕೋ ಬಸವಣ್ಣ ಕಟ್ಟಿದಾರ. ಹಂಗಂತೇಳಿ ನಾವು ಅವರಿಗೆ ಜಾಸ್ತಿ ಇದ್ ಮಾಡಿದ್ವಿ ಅಂದ್ರು ಮುಂದಿನ ವರ್ಷ ಒಂದ್ 5 ಹಬ್ಬ, 5 ಊರಾಗ ಹಬ್ಬ ನಿಲ್ಸಿದ್ರು ನೆಕ್ಸ್ಟ್ ವರ್ಷ 10 ಊರಾಗ ನಿಲ್ತೈತಿ. ಅದೇ ತರನೇ 15 ಊರು, ಅದೇ ತರನೇ 50 ಊರು ಎಲ್ಲರೂ ನಿಲ್ಸಿದ್ರು ಅಂದ್ರೆ ನಿಂತ್ಕೊಂಡು ಬರುತ್ತೆ, ಕರ್ನಾಟಕದ ಹಬ್ಬನೇ ನಿಂತು ಬಿಡುತ್ತೆ. ಬ್ರದರ್, ಈಗ ನೀವು ನೋಡಿರ್ತೀರ, ಯಾಕೆಂದ್ರೆ ಹಬ್ಬ ಬಿಡಕ್ಕೆ ಅಂದ್ರೆ ಮ್ಯಾಕ್ಸಿಮಮ್ ನೀವೇ ಹೋಗಿರ್ತೀರ, ಅಲ್ಲಿ ನೋಡಿರ್ತೀರ ಪ್ರತಿಯೊಂದು. ಈಗ ಒಂದು 300-400 ಹೋರಿ ಸೇರಿದ್ವು ಅಂದ್ರೆ ಅದ್ರಲ್ಲಿ ಏನೋ ಒಂದು ಡಿಫ್ರೆಂಟ್ ಆಗಿ ನಿಮ್ದು ಕಾಣ್ಲಿ ಅನ್ನೋದು ನಿಮ್ಮ ಆಸೆ ಇರುತ್ತೆ. ಇಲ್ಲಪ್ಪ 300 ಎತ್ತಲ್ಲಿ ನಮ್ಮ ಹೋರಿ ಒಂದ್ ಸ್ವಲ್ಪ ಎದ್ದು ಕಾಣ್ಬೇಕು ಅಂದ್ರೆ, ಎದ್ದು ಕಾಣೋದನ್ನ ನೋಡೋಕ್ಕಲ್ಲ, ಹಬ್ಬದಲ್ಲಿ ಚೆನ್ನಾಗಿ ಕಾಣ್ಬೇಕು ಅಥವಾ ಹಬ್ಬ ಎಲ್ಲರೂ ಗುರುತಿಸ್ಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿ ಇದ್ದೇ ಇರುತ್ತದೆ. ಹೋರಿ ಕಟ್ಟೋದು ಪ್ರತಿಯೊಬ್ಬನ ಮನಸ್ಸಲ್ಲಿ ಇದ್ದೇ ಇರುತ್ತದೆ. ಹಂಗಿದ್ದಾಗ ನೀವು ಈಗ ನಾನು ಅವ್ರಿಗೆ ಕೇಳಿದೆ 3 ಜನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ. ಅವ್ರು ಹೇಳಿದ್ದು ಅವರ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳಿರ್ತಾರೆ. ಈಗ ನಮ್ಮದು ಒಂಥರ ಏಜ್ ಹೆಂಗ್ ಬರುತ್ತೆ ಅಂದ್ರೆ, ನಾವೇನಾರ ಬಂತು ಅಂದ್ರೆ ಬಾರ ನೋಡ್ಕೊಳ್ಳೋಣ ಈ ಏಜಲ್ಲಿ ಇರ್ತೀವಿ. ಹಿಂಗಿದ್ದಾಗ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ, ಹಿಡಿಯರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅದೇ ಬ್ರದರ್, ಇದು ಹೆಂಗೆ ಅಂದ್ರೆ ಸ್ಟಾರ್ಟಿಂಗ್ ಇಂದ ಒಂದೇ ಲೆಕ್ಕ ಹಬ್ಬ ಮಾಡ್ಕೊಂತ ಬಂತು. ಈ ವರ್ಷದಿಂದ ಅದ್ರದ್ದು ಇದೇ ಚೇಂಜ್ ಆಗಿಬಿಟ್ಟೈತಿ. ಒಂದ್ ಹಬ್ಬ ಈ ವರ್ಷ ಒಂದ್ ಆ ಕಡೆ ಮಾಡಿದ್ರೆ ನೆಕ್ಸ್ಟ್ ಆ ಕಡೆ ಚೇಂಜ್ ಮಾಡ್ತೈತಿ. ಹಿಡಿಯರಿಗೆ ಒಂಥರ ಏನಪ್ಪಾ ಅಂದ್ರೆ ಒಂಥರ ದಿಗ್ಲು. ಅಂದ್ರೆ ಈಗ ಅವ್ರನ್ನೇ ಚೇಂಜ್ ಮಾಡೋ ಮನ್ಸು ಐತಿ, ಇದಕ್ಕೆ ಚೇಂಜ್ ಮಾಡೋ ಮನ್ಸು ಐತೆ. ಮುಂದಿನ ದಿನಗಳಲ್ಲಿ ಅದೇ ಈಗ ನಾನು ಹಾಕ್ತೀನಿ ಏನಾದ್ರು ನಾವು ಹಾಕ್ತಿವಿ, ಏನ್ ಹೇಳ್ತೀರಾ ಅಂತ ಏನಾದ್ರು ಒಂದು ಚಾಲೆಂಜ್ ಮಾಡೋದಾದ್ರೆ ಅಥವಾ ಏನಾದ್ರು ಗುಡಿ ಹಬ್ಬದಲ್ಲೇ ಒಬ್ಬನ್ ಲಾಸ್ಟಿಗೆ ಸುಮ್ನೆ ಇದು ಬಂದ ಹೋರಿ ಬಿತ್ತು ಅವ್ನು ನೆಕ್ಸ್ಟ್ ನಾವು ವಿಡಿಯೋ ಹಾಕಿದ್ವಿ. ಅವ್ರೇನಂದ್ರು ನೆಕ್ಸ್ಟ್ ಆ ಕಡೆ ರೌಂಡ್ ಅಂತ ಅಂದ್ರು. ಹಂಗಂತೇಳಿ ನಾವು ಮನೆ ಕಟ್ಟಿಲ್ಲ ಹೋರಿನ, ನಾವು ಹಬ್ಬ ಮಾಡಿಸ್ತಾನೆ ಇದೇವಿ. ಅವರು ಓಡ್ತಾನೆ ಇದಾರೆ. ನಾವು ಅವರಿಗೆ ಹಿಂದಿಂದ ಹೋಗಿ ನಿಲ್ರಿ ಪಲ್ರಿ ಏನು ಹೇಳಿಲ್ಲ. ಒಟ್ಟು ಹೋಗ್ತಾನೆ ಇರ್ತಾರೆ. ಬ್ರದರ್, ಮತ್ತೆ ಏನಾದ್ರು ಹೇಳೋದಿದ್ಯಾ ನಿಮ್ದು? ಏನಾದ್ರು ಹೇಳೋದಿದ್ರೆ ಓಪನ್ ಆಗಿ. ಅದೇ ನಮ್ಮ ಹೋರಿ ಹಬ್ಬಕ್ಕೆ ಹೋಗ್ತಾ ಇದೆ ಅಂದ್ರೆ ವಿಡಿಯೋಗ್ರಾಫರ್ದು ಒಳ್ಳೆ ಸಪೋರ್ಟ್ ಇದೆ ನಮಗೆ. ನನಗೆ ಗೊತ್ತಾಗುತ್ತೆ
ಇದೆ ಮತ್ತು ಇವನ್ ರಾಜದಿದೆ. ವಿಡಿಯೋಗ್ರಾಫರ್ದು ಸಪೋರ್ಟ್ ಇದೆ. ಈಗ ಎಲ್ಲರ ಹೋರಿ ಆಗ್ತಾ ಇದೀವಿ ಅಂದ್ರೆ RCB ಫೋಟೋಗ್ರಫಿ ಅಂತ ಛತ್ರದಲ್ಲಿ ಒಬ್ಬ ಹುಡುಗ ನೆಕ್ಸ್ಟ್ ಅವನೇ ನಾವು ಹೇಳೋದೇ ಬೇಡ ಇಲ್ಲಿ ಹಾಕ್ತಾ ಇದೀವಿ ಅಂದ್ರೆ ರೆಡಿ ಇರುತ್ತೆ ವಿಡಿಯೋ. ಅದೇ ರೀತಿಯಾಗಿ ಹಬ್ಬ ಮುಗಿಸ್ಕಿ ಬರ್ತದಂಗೆ ಅಡ್ಸಿನ್ಗೆರೆಯಿಂದ ಮಧು ಆಗಿರ್ಬೋದು, ಹೌದೌದು. ರಾಜು ಮತ್ತೆ ಹರಗುಳಿಂದ ಮಧು, ಇವರೆಲ್ಲ ಒಳ್ಳೆ ಸಪೋರ್ಟ್ ಇದೆ ನಮ್ಗೇನಂದ್ರೆ ಈಗ ಮನೆಗೆ ಬರ್ತದಂಗೆನೆ ವಿಡಿಯೋ ಬಂದ್ಬಿಡುತ್ತೆ. ಇಲ್ಲ ನಾನು ನೋಡಿದೀನಿ ಈಗ ಮಧು ಮತ್ತೆ ರಾಜುದು ಹೇಳಿದ್ರಲ್ವಾ, ಅಖಾಡದಲ್ಲೇ 5-10 ನಿಮಿಷಕ್ಕೆ ಬಂದಿರುತ್ತೆ ಅವ್ರದ್ದು ವಿಡಿಯೋ. ಇದು ಇಮಿಡಿಯೇಟ್ ಒಂದು ಬೇಡ ಅಂದ್ರೆ ಒಂದು 1 hour ಆಗ್ಬೋದು ಬಂದ್ಬಿಟ್ಟಿರುತ್ತೆ ವಿಡಿಯೋ. video ಚೆನ್ನಾಗಿ ತಕ್ಕೊಡ್ತಾರೆ ವಿಡಿಯೋಗಳನ್ನೆಲ್ಲ. ಯಾಕೆಂದ್ರೆ ನಾನು ಅವ್ರದ್ದು ವಿಡಿಯೋಸ್ ಎಲ್ಲ ನೋಡಿದೀನಿ. ಆಮೇಲೆ ಪರ್ಟಿಕ್ಯುಲರ್ ನಿಮ್ಮ ಹೋರಿದು ನನಗೆ ಅವರೇ ಹಾಕಿದ್ದು ವಿಡಿಯೋ. ಅದೇ ಬ್ರದರ್, ನಾವು ಅವರು ಅಣ್ಣ ತಮ್ಮದಿದಂಗೆ ಅದು ಹೋರಿ ಹಿಡಿಯೋದ್ರ ಬಗ್ಗೆ ಚಾಲೆಂಜ್ ಅಂದ್ರೆ ಚಾಲೆಂಜ್ ಇನ್ ದ ಸೆನ್ಸ್ ಕೇಳಿದ್ದು, ಯಾರಾದ್ರೂ ಹಿಡಿಯೋರು ಚಾಲೆಂಜ್ ಮಾಡ್ತಾರಾ ಇಲ್ಲ ಹಾಕು ಇಲ್ಲ ಆತರ? ಇಲ್ಲ, ಅದು ಏನಾಗುತ್ತೆ ಗೊತ್ತಾ, ಈಗ ಇವತ್ತು ಅದು ಹೋರಿ ಬಗ್ಗೆ ನಾವು ಚಾಲೆಂಜ್ ಮಾಡಿ ನನ್ನ ಹೋರಿ ಹಿಡಿ ನಿನ್ನ ಹೋರಿ ಹಿಡಿ ಅಂತ ಹೇಳಿದಾಗ ಅದು ಹೋರಿ ಮುಗಿದಾದ್ಮೇಲೆ 6 ತಿಂಗಳ ಗ್ಯಾಪ್ ಇರ್ತಾರಲ್ಲ, ಎದರ ಬದರ ಜಗಳ ತಕ್ಕನ ಸಂದರ್ಭಗಳು ಬರ್ತವೆ. ಹೌದೌದು, ಅದು ಬೇಡ. ಹೌದು. ಹೋರಿ ಹಬ್ಬ ಏನಕ್ಕೆ ಬಿಡ್ತಿದ್ದೀವಿ, ನಮ್ದು ಒಂದು ಕ್ರೇಜು, ನಾವು ಹೋರಿ ಹಬ್ಬ ಬಿಡಬೇಕು. ಅವ್ರು ಹಿಡಿಯೋದು ಬಿಡೋದು ಅವ್ರಿಗೆ ಬಿಟ್ಟಿರೋದು, ನಾವು ಯಾರಿಗೂ ಚಾಲೆಂಜು ಮಾಡಲ್ಲ ನೀವು ಹಿಡೀರಿ ಅಂತೇಳಿ, ನೀವು ಹಿಡಿಬೇಡ್ರಿ ಅಂತಲೂ ನಾವು ಹೇಳಲ್ಲ. ಬಟ್ ಅದು ಏನಾಗುತ್ತೆ ಅಂದ್ರೆ ಇವತ್ತು ಹಬ್ಬ ಮುಗಿತೈತಿ. ಇವತ್ತು ಎಷ್ಟೋ ಹಬ್ಬಗಳಲ್ಲಿ ಏನು ಮಾಡ್ತಾರೆ ಅಂತಂದ್ರೆ, ಇವತ್ತು ನನ್ನ ಹೋರಿ ಕೈ ಹಾಕಿ ಅಂತೇಳಿ ನೆಕ್ಸ್ಟ್ ಅವನು ಹಿಂದೆ ಬಂದಿರ್ತಕ್ಕಂಥ ಹೋರಿ ಬ್ಯಾನರ್ಗಳು ಟೀ ಶರ್ಟ್ ಇರ್ತಾರಲ್ಲ, ಆ ಟೀ ಶರ್ಟ್ ನೋಡಿ ಹೊಡೆದಾಟ ತೆಗಿತಾರೆ. ಅದು ಮಾಡಬಾರ್ದು. ಹೌದೌದು, ಕರೆಕ್ಟ್ ಸರ್. ಯಾವ ಹಬ್ಬದಲ್ಲಾದರೂ ಅದು ಮಾಡಬೇಡ್ರಿ. ಯಾಕಂತಂದ್ರೆ ಇವತ್ತು 10 ಜನ ಇದ್ದಾಗ ಸುಮ್ಮನೆ ಹೋಗ್ತಾ ಇದಾರೆ. ಹಿಡಿಯೋನು ಸಹಜ, ಅದು ಅವ್ನು ಹಿಡಿಯೋಕೆ ಬಂದಿರ್ತಾನೆ, ಹಿಡಿತಾನವ ಹಿಡ್ದಾನ ಅಂತೇಳಿ ಹೋರಿ ಹಿಡಿದ ಕೂಡಲೇ ನಮ್ಮ ಹೋರಿ ಹಿಡಿದ್ರಿ ಅಂತ ನಾವು ಹೋಗಿ ಅವ್ರಿಗೆ ಹೊಡಿಯೋದು, ಈ ಚಾಲೆಂಜ್ ಅನ್ನೋದೇ ಬರಬಾರ್ದು ಹಬ್ಬದಲ್ಲಿ. ಈಗ ಚಾಲೆಂಜ್ ಅನ್ನೋದೇ ಬರೋದಾಗಿದ್ರೆ ನಮಗೆ 2012 ನಮ್ಮ 2011 14 18ನೇ ಇಸ್ವಿಗೆ ನಮ್ಮ ಹಬ್ಬ ನಿಲ್ಲಿಸ್ಬಿಡ್ತೀವಿ. ನಾನು ಅನ್ಕೊಂಡೆ ಇದು ಲಾಸ್ಟ್ ಕ್ವಶನ್ ಅನ್ಕೋತೀನಿ. ಈ 3 ಹೋರಿಗಳನ್ನ ಬಿಟ್ರೆ ನಿಮಗೆ ಪರ್ಟಿಕ್ಯುಲರ್ ಆಗಿ ಇದ್ದೇ ಇರುತ್ತೆ. ಒಬ್ಬೊಬ್ರು ಹೇಳ್ತಾರೆ ಇಲ್ಲ ನನಗಿಲ್ಲ, ನಮ್ಮ ಹೋರಿಗಳೇ ನಮಗಿದಾವೆ ಅಂತ. ಏನಕ್ಕೆ ಈ ಪ್ರಶ್ನೆ ಕೇಳ್ತೀನಿ ನಾನು ಅಂದ್ರೆ, ಈ ವಿಡಿಯೋ 100 ಜನ ನೋಡ್ತಿರ್ತಾರೆ. ನೀವು ಯಾವುದೋ ಒಂದು ಹೋರಿ ಹೆಸರು ಹೇಳ್ತೀರಾ, ಯಾವುದೋ ಒಂದು ಹೋರಿ ಹೆಸರು ಹೇಳಿರ್ತೀರಾ, ಆ ಹೋರಿನ ಜನ ಚೆಕ್ ಮಾಡಕ್ ಶುರು ಮಾಡ್ತಾರೆ. ಅವಾಗ ಎಲ್ಲೋ ಅದು ಬೆಳಕಿ ಬರುತ್ತೆ. ಆ ಒಂದು ಉದ್ದೇಶಕ್ಕೆ ಇದ್ರ ಜೊತೆಗೆ ಅದನ್ನು ಬೆಳಕಿ ತರಬೇಕು ಅನ್ನೋ ಒಂದು ಉದ್ದೇಶ ಅಷ್ಟೇ. ಈ 3 ಹೋರಿಗಳನ್ನು ಬಿಟ್ರೆ ನೀವು ನೋಡಿರಂಗೆ ಅಖಾಡಗಳಲ್ಲಿ ನಿಮಗಿಷ್ಟ ಆಗಿರೋಂಥ ಹೋರಿ ಯಾವುದು? ನನಗಿಷ್ಟ ಆಗಿರೋ ಹೋರಿ ಅಂತ ಅಂದ್ರೆ ಆ ಹೋರಿ ಬಸವಣ್ಣ ಅಂದ್ರೆ ಎಲ್ಲದೂ ಒಂದೇ. ನನ್ನ ಟೇಟಸ್ ಒಳ ಪ್ರತಿ ಒಂದು ಹೋರಿನೂ ನಾನು ಹಾಕ್ತಿರ್ತೇನೆ. ನಮ್ಮ ಹೋರಿದಷ್ಟೇ ಹಾಕಲ್ಲ. ನಿನ್ನೆ ಒಂದು ಶಿಕಾರಿಪುರದಲ್ಲಿ ಒಂದು ಹೋರಿ ಬಿತ್ತು, ಕುರುಕ್ಷೇತ್ರ, ಎಮ್ಮಿಗೂರನೂರು ಕುರುಕ್ಷೇತ್ರ ಬಿತ್ತು. ಆ ಕುರುಕ್ಷೇತ್ರ ಬಿದ್ದಾಗ ನಮಗಷ್ಟೇ ನೋವಾಯ್ತು. ತಿರ್ಗಾ ಬೆಳಗ್ಗೆ ಪಟ್ ಅಂತ ಟೇಟಸ್ ಹಾಕಿ ನಾವು ಅದನ್ನ ಮನಸ್ಸು ನೋವು ಮಾಡ್ಕೊಂಡಿದ್ವಿ. ಆ ಹೋರಿ ಈ ಹೋರಿ ಅಂತಲ್ಲ, ಎಲ್ಲವೂ ಹೋರಿ ಅಭಿಮಾನಿಗಳು ಕಟ್ಟಿದರು. ಅದಕ್ಕೆ ಹುಲ್ಲು ತರಬೇಕು, ಕಾಳು ಕೊಡ್ಬೇಕು, ನೀರು ಕೊಡ್ಬೇಕು, ಅಷ್ಟು ಶ್ರಮ ಪಟ್ಟಿರ್ತಾನೆ. ಆ ಹೋರಿ ಸ್ವಾಟ ಹಿಂಗೆ ಚಿಗಿದೋಗಿತ್ತು. ಹೌದೌದು. ಆಮೇಲೆ ಚಿನ್ನಾಟದ ಚೆಲುವ ವಯಸ್ಸಾತ ಅದಕ್ಕೆ, ಅದು ಒಂದ್ಸಾರಿ ಒಂದು ಅಕಡದ ಬಿದ್ದಿತ್ತು. ಹೌದು. ಆಮೇಲೆ ಚಾಮುಂಡಿ ಎಕ್ಸ್ಪ್ರೆಸ್ಸು, ಆ ಹೋರಿ ಈ ಹೋರಿ ಅಂತಲ್ಲ, ನಮಗೆ ಅದೇ ಹೋರಿ ಇಷ್ಟ ಅಂತಲ್ಲ ಇದೆ. ಅಖಾಡದಲ್ಲಿ ನಿತ್ಯ ಹಬ್ಬ ಮಾಡೋವಾಗಿರ್ಬೋದು, ಓಡಿ ಹಬ್ಬ ಮಾಡಿರೋದು, ಹೆಸರು ಮಾಡಿರೋ ಎಲ್ಲ ಹೋರಿಗಳನ್ನು ನಮಗೆ ಇಷ್ಟನೇ. ಆ ಹೋರಿ ಈ ಹೋರಿ ಅಂತಲ್ಲ. ಬಸವಣ್ಣ ಅಂದಮೇಲೆ ಅಲ್ಲಿ ಮುಗೀತು. ನಮ್ದೇ ಹೋರಿ ಟೇಟಸ್ ಹಾಕ್ಬೇಕು ನೀವು. ಅದನ್ನ ಜನ ನಾವು ಅವ್ರನ್ನ ನೋಡ್ತಿರ್ಬೇಕು. ನಮ್ಮ ಹೋರಿ ಯಾರು ಟೇಟಸ್ ಹಾಕ್ಯಾರ ನಾವು ನೋಡ್ಬೇಕು. ನಾವು ಹಾಕೋದಲ್ಲ, ನಾವು ಮಂದಿ ಹೋರಿ ಅಪೇಕ್ಷೆ ಪಟ್ಟಾಗ ಅವ್ರೇನಂತಾರೆ, ಇವ್ ಎಲ್ಲ ಹೋರಿಗೂ ಅಭಿಮಾನ ಅದಾನ ಅಂತ ತಿಳ್ಕೊಂತಾರೆ. ನಮ್ದು ಒಂದೇ 24 ಗಂಟೆ ಹಾಕಿದ್ರೆ ನಮ್ದು ಒಂದೇ ಆಗ್ಬಿಡ್ತದೆ. ಅದಾಗಬಾರ್ದು. ನಾವು ನಮ್ಮ ಊರಿಗೆ ಕಮ್ಮಿ ಮಾಡ್ಬೇಕು, ಬೇರೆ ಊರಿಗೆ ನಾವು ಹಾಕ್ಬೇಕು, ನಮ್ಮ ಊರಿಗೆ ಅವ್ರು ಹಾಕಂಗ ಆಗ್ಬೇಕು. ಅದು ಹಬ್ಬ. ಹೌದಾ? ಈಗ ನಾವು 3 ಕಟ್ಟಿದೇವಿ, ನಮ್ಮವ ಅನ್ಬಾರ್ದು. ಇಲ್ಲಿ ಯಾವ್ದೇ ಒಂದು ಹೋರಿ ಮಾಡಿದ್ರು ಅದ್ರಿಂದ ನಾವು ಹೋಗಿ ಆ ಹಬ್ಬ ಚೆನ್ನಾಗಿ ಮಾಡ್ತಂತ ವಿಶ್ ಮಾಡ್ಬೇಕು. ಅಲ್ಲಿ ಸಿಟ್ಟು ಸಡುವ ಮಾಡಿಗಿತ್ತ ಮಕ್ಕ ಮುರ್ಕೊಳೋದು ಅದು ಯಾರು ಮಾಡಬಾರ್ದು. ಅದೇನು ಮಾಡಿದ್ರು ಬಸವಣ್ಣಗೆ ನಾವು ಮೋಸ ಮಾಡಿದಂಗೆ. ಈ ಹೋರಿ ಹಬ್ಬ ಅಂತ ಬಂದಾಗ ಇದು ಹೋರಿ ಹಬ್ಬ ಹೆಂಗಪ್ಪ ಅಂತಂದ್ರೆ ಮನರಂಜನೆ ಮಾತ್ರ ಇಟ್ಕೋಬೇಕು ಅಷ್ಟೇ. ಇದು ಯಾವುದು ನಮಗೆ ಅನ್ನ ಕೊಡೋ ಅಂಥದ್ದಲ್ಲ. ಇದು ಈಗ ಡಿಗ್ರಿ ಸೆಕೆಂಡ್ ಇಯರು PUC ಓದಿದಂಥ ಮಕ್ಕಳೇ ನಾನು ಒಂದು ಸಜೆಷನ್ ಹೇಳ್ತಿರೋದು. ಇದು ಅನ್ನ ಕೊಡೋದು ಯಾವುದೂ ಅಲ್ಲ, ಇದೊಂದು ಎಂಕರೇಜ್ಮೆಂಟ್ ಅಷ್ಟೇ, ಟೈಮಿಂಗ್ಸ್. ಇದು ಹೆಂಗಪ್ಪ ನಿಮಗೆ ಅನ್ನಕ್ಕೆ ದಾರಿ ಅಂತಂದರೆ, ಮುಂದೆ ನಿಮ್ಮ ಜೀವನದ ರೂಪಿಸಿದ್ದದ್ದೇ ಅನ್ನಕ್ಕೆ ದಾರಿ. ಅದು 365 ದಿವಸ ಹೋರಿ ಮಲೆ ಬಿದ್ದು ಹೋರಿ ಮಲೆ ಹಬ್ಬ ಮಾಡಿದರೆ ಅದು ನಿಮಗೆ ಯಾವುದೂ ಅನ್ನ ಕೊಡೋದಲ್ಲ. ಯಾಕಂದರೆ ಈಗ ಮುಂದೆ ಬರೋ ಫ್ಯೂಚರಿಗೆ ಡಿಗ್ರಿ ಮಕ್ಕಳು ಇರ್ಬೋದು, ಸೆಕೆಂಡ್ ಇಯರ್ ಮಕ್ಕಳು ಇರ್ಬೋದು, ಓದ್ತಕ್ಕಂಥ ಮಕ್ಕಳಿಗೆ ಹೇಳೋದು ನಾವು, ಎಲ್ಲೋ ಒಂದು ಹಬ್ಬ ಮಾಡಿದ್ದೀವಿ ಆತಲ್ಲಿಗೆ ಅದನ್ನಲ್ಲಿ ಬಿಡಬೇಕು, ಮುಂದೆ ಓದಬೇಕು ಅಂಥ ಸಮಯ ಬಂತ ಎಲ್ಲಿಂದನೋ ಬಂದಿರ್ತೇವೆ, ಮತ್ತೊಂದ್ಸರಿ ಹಬ್ಬ ಮಾಡೋಣ. ಬಟ್ ಇದು ಇರ್ತೈತಿ, ಬಟ್ ಅದು ಇದು ಲೈಫ್ ಅಲ್ಲ, ಅದು ಲೈಫು. ಇದು ಜಸ್ಟ್ ಲೈಫ್ ಪಾರ್ಟ್ ಅಷ್ಟೇ. ಅಲ್ಲಿ ಏನಾಗುತ್ತೆ ಅಂದ್ರೆ, ಅದೇ ಒಬ್ರಿಗೆ ನೀನು ಅಂದೆ ನಾನು ಅಂದೆ, ಅಲ್ಲಿ ಹೊಡೆದಾಟ ಬಿತ್ತು, ಆ ಲೈಫ್ ಅಲ್ಲಿಗೆ ಒಂದು ಸ್ವಲ್ಪ ಬರ್ನ್ ಆಯ್ತು ಅಂದ್ರೆ
ಮುಂದಿನ ಜೀವನದಾಗ ಅನ್ನ ಕಾಣೋದಲ್ಲ. ಒಂದು ಕ್ವಶನ್ಗೆ ಉತ್ತರ ಸರಿಯಾಗಿ ಬರಲಿಲ್ಲ ಅಂತ. ಯಾವ್ದು ಹೇಳಿ? ಏನಕ್ಕೆ ನೋಡ್ಬೇಕಿತ್ತು ನಾ ಅಂತ, ನಿಮ್ಮ ಎತ್ತನ ಏನಕ್ಕೆ ನೋಡ್ಬೇಕು ಮುಂದಿನ ಕಾಲದಲ್ಲಿ ಅಂತ ನನಗೆ ಅದಕ್ಕೆ ಸರಿಯಾಗಿ ಆನ್ಸರ್ ಸಿಗ್ಲಿಲ್ಲ. ನಮ್ಮ ಎತ್ತನ ಜನ ಯಾಕೆ ನೋಡ್ಬೇಕು ಹಾ? ಯಾಕೆ ನೋಡ್ಬೇಕು? ಈಗ ನೀವು ಎತ್ತು ಕಟ್ಟಿದ್ದೀರಾ, ನಮ್ಗೊಂದು ಆಸೆ ಇರುತ್ತೆ. ಯಾಕೆಂದ್ರೆ ಈಗ ನಾನು ಚಾನಲ್ ಮಾಡ್ತಿದ್ದೀನಿ ಅಂದ್ರೆ ನನಗೂ ಒಂದು ಆಸೆ ಇರುತ್ತೆ, ನನ್ನ ಚಾನಲ್ ಏನೋ ಒಂದು ಮುಂದಕ್ಕೆ ಹೋಗ್ಬೇಕು, ಬೆಳಿಬೇಕು ಅನ್ನೋದೊಂದು ಆಸೆ ಇರುತ್ತೆ. ನೀವು ಒಂದು ಎತ್ತು ಕಟ್ಟಿರ್ತೀರಾ, ನನ್ನ ಎತ್ತು ನೋಡ್ಬೇಕು ಜನ ಯಾಕೆ ನೋಡ್ಬೇಕು? ನೋಡ್ಬೇಕು ಅಂತ ಜನ ಯಾಕೆ ನೋಡ್ಬೇಕು ಅಂತಂದ್ರೆ, ಇವತ್ತು ಸುಮಾರಷ್ಟು ಜನರಲ್ಲಿ ಕಲ್ಗುಡ್ಡಿ ಹಬ್ಬದಲ್ಲಿ ಇವ್ರೇನಾರ ಕೊಟ್ಟೇನಾರ ಪ್ರಿಯಜನರ ಮುನ್ಸೂಚನೆ ಕೊಟ್ಟೇನಾರ ಮಾಡ್ಕೊಂಡಿರ್ಬೋದು ಅಂತ ಡೌಟ್ ನಲ್ಲೇ ಸಿಕ್ಕಾಪಟ್ಟೆ ಜನ ಅದಾರೆ. ಈಗ ಕಲ್ಗುಡ್ಡಿ ಹಬ್ಬದಲ್ಲಿ ಇವ್ರೇನಾರ ರೊಕ್ಕ ಕಾಸು ಕೊಟ್ಟು ಬೈಕ್ ಏನಾರ ಹೊಡೆದ್ ಬಿಟ್ರ ಅಂತ ಮೈಂಡ್ ಸೆಟ್ ಇದಾರೆ. ನಾನ್ ನೆಕ್ಸ್ಟ್ ಹಬ್ಬದಾಗ ನೋಡ್ರಲ್ಲ, ನೆಕ್ಸ್ಟ್ ಹಬ್ಬದಾಗ ಈ ಹಬ್ಬ ಹೆಂಗ್ ಮಾಡ್ತೈತಿ ಅಂತ ನೋಡಿದ್ಮೇಲಾರು ಒಂದ್ ತೀರ್ಮಾನಕ್ಕೆ ಬರ್ರಿ. ಇಲ್ಲ, ಒಂದು ನಿಮಿಷ. ಹೋರಿ ಹಬ್ಬದಲ್ಲಿ ಯಾರು ಬಂದರೂ ಮಾಡ್ಬೋದು ಆರ್ಭಟ, ಆದರೆ ದೇವರ ಮಗ ಸಾಮ್ರಾಜ್ಯ ಬಂದ್ರೆ ಮಾತ್ರ ಮಾಡೋದು ಧೂಳಿ ಪಟನೆ.